ಮರವು ಕಡಲಿಗಿಂತ ಮಿಗಿಲು, ಅನಂತ ತಿಳಿವಿನ ಮುಗಿಲು, ಅಕ್ಷರ ಬಂಧವೆಂಬ ಅದ್ಭುತ ಬಂಧದ ಗಾರುಡಿಗ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್, ಹಿರಿಯ ಸಾಹಿತಿಗಳು, ಧಾರವಾಡ. ಇವರ ಕೃತಿಯ ಕುರಿತು ಮಾತು. ತುಗ್ಗು ಹಿಡಿದು ಉಳಿಯುವುದಕ್ಕಿಂತ ದಿಕ್ಕಿ ಬಾಳಿಸಿ ಅಡುವುದು ಮೇಲೆ, ಹುಡು ಹಚ್ಚಿ ಕೊಳೆಯುವುದಕ್ಕಿಂತ ಭೂಮಿಯಲ್ಲಿ ಬೆರೆತು ಮೊಳಕೆ ಹೊಡೆಯುವುದು ಮೇಲೆ, ಇಟ್ಟು ನುಸಿಮುಟ್ಟಿ ನಸಿಸುವುದಕ್ಕಿಂತ ತೊಟ್ಟು ತೊಳೆದು ಹರಿಯುವುದು ಮೇಲೆ, ಉಂಡು ಮಲಗಿ ಬೊಜ್ಜು ಬೆಳೆಸುವುದಕ್ಕಿಂತ ದುಡಿದು ಮಾಡಿ ಮಡಿಯುವುದು ಮೇಲೆ, ಓದಿ ಬೋಧಿಸಿ ವಾದಿಸುವುದಕ್ಕಿಂತ ಅರಿತು ಆಚರಿಸಿ ಆದರ್ಶವಾಗುವುದು ಮೇಲೆ, ಮಣಿಗಳೆನಿಸಿ ದಣಿಯುವುದಕ್ಕಿಂತ ಜನರ ಮನಗಳ ತನಿಸಿ ಕುಣಿಸುವುದಕ್ಕೆ ಸಂದ ಸ್ವತಂತ್ರ ದಿವಸ. ಬಹಳ ಅಪರೂಪದ ಕೃತಿ. ಪುಂಡಿ ಪಲ್ಲೆ ಇದರ ಅಜ್ಜ ಸಿದ್ದಪ್ಪ ಮಾದ ಇಲ್ಲೇ ಕುಂತಾರ. ಅವರಿಗೆ ಮೊದಲು ನಮಸ್ಕಾರ ಮಾಡ್ತಾರೆ. ಈ ಕೃತಿ ಹಬ್ಬ ಜಯಾನಂದ. ಹಿಂಗಾಗಿ ಸಿದ್ದಪ್ಪಜ್ಜ ಇದು ಮುಖ್ಯ. ಸಿದ್ದಪ್ಪತನ ಬಂದಿರಲಿಲ್ಲ ಅಂದ್ರೆ ಜಯಾನಂದ ಎಲ್ಲಿ ಬರ್ತದ, ಪುಂಡಿಪಲ್ಲಿ ಎಲ್ಲಿ ಬರ್ತದ. ಮೊದಲಿಗೆ ಮೂಲ ಪುರುಷರನ್ನ ನೆನದೇನ ಅಂತ ತಿಳ್ಕೊಂಡು ದೇಸಿಯ ತಾಯಿ ಜನಪದ ಗಾಯತ್ರಿ ಬಹಳ ಚೆನ್ನಾಗಿ ಎಲ್ಲ ಕಡೆ ಹೇಳ್ಕೊತಾರೆ. ಸಿದ್ದಪ್ಪಜ್ಜ ಮಾದರ್ ಅವರೇ ಆತ್ಮೀಯರು, ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ ಅಕ್ಕಿ ಸರ್ ನಮ್ಮನ್ನೆಲ್ಲ ಬೆಳೆಸಿದವರು. ತಾಯಿ ಸ್ಥಾನದಲ್ಲಿ ನಿಂತು ನಮ್ಮನ್ನು ನೋಡಿದ್ರು. ಭಾಳ ಚೆನ್ನಾಗಿ ಅಧ್ಯಕ್ಷರಾಗಿ ಮೊದಲ ಮಾತಾಡ್ತೀನಿ ಅಂತ ಒಂದು ಮಾತು ಹೇಳಿದರು. ಅಧ್ಯಕ್ಷ ಕಡೆಗೆ ಮಾತಾಡ್ಬೇಕಾಗಿತ್ತು ನಾನು. ಲೋಕಾಪುರ್ ಸರ್ ಏನು ಮಾತಾಡಿದ್ರು, ವಾಯಮ್ಮ ರಾಜೇಂದ್ರ ಏನು ಮಾತಾಡಿದ್ರು, ಉಳಿದವ್ರು ಏನು ಮಾತಾಡಿದ್ರು, ಅವರೆಲ್ಲರೂ ನಾಲ್ಕು ಮಾತು ಹಾಯ್ಕೊಂಡು ನಾನು ಒಂದೆರಡು ಸೇರಿಸಿ ಅಧ್ಯಕ್ಷ ಭಾಷಣ ಮಾಡಿ ಕಡೆಗೆ ಆಗ್ಬೇಕಂತ ಅವ್ರು ಬಂದಿದ್ರು. ಆದ್ರೆ ಅವ್ರು ಅಧ್ಯಕ್ಷ ಭಾಷಣ ಮಾಡಲಿಲ್ಲ. ಅಧ್ಯಕ್ಷನಾದವರ ಒಂದು ಚಲೋ ಹಾದಿ ಹಿಡಿದು ಮಾತಾಡಿಬಿಟ್ರೆ ಹಿಂದಿರೋರೆಲ್ಲರೂ ಚಂದಾಗ ಮಾತಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ಮಾಡ್ತಾರೆ. ಅವ್ರೊಬ್ಬ ಕಣಿಯವರು ಭಾಳ ಚಂದ ಕೇಳಿದ್ರು. ಇಲ್ಲ, ಇವತ್ತು ವೇದಿಕೆ ಮೇಲೆ ಕುಂತವ್ರು ಭಾಳ ಹಾದಿ ಬಿಟ್ಟು ಮಾತಾಡಿದ್ರು ಸರ್ ನೀವು. ನನಗಂದ್ರೆ ರಾಮದುರ್ಗದಿಂದ ಧಾರವಾಡ ಕೊಟ್ಟಿದ್ದೆ ಫಂಕ್ಷನ್ ಮುಗಿಸ್ಕೊಂಡು ಅವ್ರನ್ನ ಕೂಡ ಅಲ್ಲಿಬ್ರು ಭಾಳ ಅರ್ಥ ಗಿತ್ತ ಮಾತಾಡ್ತಿದ್ರು. ಕೆಲವೊಂದು ಸೀತಾಮೋದವ್ರು ಭಾಳ ಕಡಿಮೆ. ಈ ಬಿಜಾಪುರದಾಗ ತಂಗಾದ ಕುದುರೆ ಇರ್ತಾವ, ಅವು ಕಟ್ಟಿರ್ತಾರ, ಹಂಗೆ ಸೀದಾ ಹೋಗ್ತಿರ್ತಾವ. ಹಂಗೆ ಮಾತಾಡಿದ್ರೆ ಎಲ್ಲರಿಗೂ ರುಚಿ ಆಗ್ತದೆ. ಆ ಕುದುರೆ ಹೋಗ್ತದ, ಹುಲ್ಲು ಬೇಯ್ತದ, ಮತ ಹೊಳ್ಕೊಂಡು ದಾರಿಗೆ ಬರ್ತದ, ಹೋಗ್ತದ, ಇನ್ನೊಂದು ನಿಂತದ, ದಾರಿಗೆ ಬಂತಪ್ಪ ಅಂತ ಅದು ಹಿತ ಅನ್ಸೋದಿಲ್ಲ. ಅವಾಗ ಕಣಿಯವರಿಗೆ ನಾ ಹೇಳಿದೆ, ಸಂಗಮನಾಥ ಆ ವೇದಿಕೆ ಮೇಲೆ ಇದ್ದವರು ಸ್ವಲ್ಪ ಹಾದಿಯಾಗ ಮಾತಾಡಲಿಲ್ಲಲ್ಲ ಅವ್ರಂತ, ಹಾದಿ ಬಿಟ್ಟ ಮಾತಾಡಿದ್ರಂತ ಅವ್ರು ಅಂದ್ರು. ನಾ ಅಂದೆ ಅವ್ರು ಹಾದಿಯಾಗ ಎದ್ದಿದ್ರಂತ. ಹಾಗೆ ಮಾತು ನಾವು ಆಡುವ ಮಾತು ಹೀಗಿರ್ಲಿಕ್ಕೆ, ಮಾತು ಮೂಲಕವನಿಗೆ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆ ನೋಡಿದು ಮಾತಾಡಲು ಬರಲಿ, ಮೂರು ಗಳಿಗೆ ಬಹಳ ಗಮನಿಸುತ್ತದೆ. ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕೃತಿ ಬಿಡುಗಡೆಯ ಮಾತುಗಳನ್ನಾಗಿರ್ತಕ್ಕಂಥ ಗೆಳೆಯ ಡಾಕ್ಟರ್ ಭಜಂತ್ರಿ ಅವರೇ, ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ, ಲಕ್ಷ್ಮಣ ಅವರೇ, ಜಯಾನಂದ ಅವರೇ, ಎಲ್ಲ ವೇದಿಕೆ ಮೇಲಿನ ಗಣ್ಯರೇ ಮತ್ತು ಸಹೋದರರೇ,
ನನಗೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಬಂದಂತ್ರಿ ಅವ್ರ ಮಾತು ಇವತ್ತ ಆದ್ರೆ ಅವ್ರು ಪುಂಡಿ ಪಲ್ಯದ ಮೇಲೆ ಬೆಳ್ಕೊಂಬಂದಾರ ಅದನ್ನು ಹೇಳಿದರು. ನಮ್ಮ ಕುಟುಂಬದ ಏಕಮಾತ್ರ ಬಹುದಿನದ ಆಸರೆ ಪಲ್ಯ ಯಾವುದು ಅಂತಂದ್ರೆ ಪುಂಡಿ ಪಲ್ಯ ಅಂತಂದ್ರೆ ಹೇಳ್ಕೊಳ್ತಾ ಇವತ್ತು ನನಗೆ ಸಿಗಲಿಲ್ಲ ಅಂದ್ರೆ, ಯಾಕಂದ್ರೆ ನಾನು 3 ಸಲ ನಿಲ್ಲಿಸ್ಕೊಂಡಿದ್ದೆ ಅದನ್ನು. ಯಾವ ಖರ್ಚು ವೆಚ್ಚ ಇಲ್ಲದೆ, ಯಾವ ಸಾಲ ಪಾಲ ಮಾಡಿಸದೆ ತುಂಬ ಆನಂದ ಪಡಿಸ್ತಕ್ಕಂಥ ಯಾವುದಾದ್ರೂ ಪಲ್ಯ ಜಗತ್ತಿನೊಳಗಿದ್ರೆ ಅದು ಪುಂಡಿ ಪಲ್ಯ. ಅದನ್ನ ಯಾರು ಕೊಡೋದಿಲ್ಲ ನಿಮ್ಗೆ. ನೀವು ಹೊಲ್ದಾಗ ಯಾರಾದ್ರೂ ಹೊಲ್ದಾಗ ಇದ್ದು ಹರ್ಕೋಬಹುದು, ಹರ್ಕೊಂಡ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ನಮ್ಮ ಯಾರು ಅದಾರನ್ರಿ ವಕೀಲರು ಅದಾರ, ನಮ್ಮ ಅಮ್ಮ ಪುಂಡಿ ಪಲ್ಯ ಹರ್ಕೊಂಬಂದಿರಿ ನೀವು, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂದವ್ರು ಯಾರು ಅದಾರ? ಮತ್ತೆ ಇನ್ನೊಂದು ಹೇಳ್ತೇನೆ, ಬೇರೆ ಹೊಲ್ದಾಗ ಹರ್ಕೊಂಬಂದು ಪಲ್ಯ ಭಾಳ ರುಚಿ ಮಾಡ್ತಾರೆ. ಮತ್ತ ಅವ್ರ ಕಡೆ ಬೇಯಿಸ್ಕೊಂಡು ಅದನ್ನ ಮಾಡಿ ಕೂಡ ತಿಂದ್ರೆ ಇನ್ನೂ ಖುಷಿ ಆಗುತ್ತೆ. ಅದಕ್ಕೆ ನಮ್ಮ ಹಳ್ಳಿಯಾಗ ಪುಕ್ಸಟ್ಟಿ ಪಲ್ಯ ಅಂತೀವಿ, ಪುಕ್ಸಟ್ಟಿ ಪಲ್ಯ, ಕುಕ್ಕಟ ಪಲ್ಯ ಅಂತ ತಿಳ್ಕೊಂಡ್ರೆ. ಈ ಪುಂಡಿ ಪಲ್ಯದ ಮಹತ್ವ ನಮಗೆ ಗೊತ್ತಿದೆ, ಉತ್ತರ ಕರ್ನಾಟಕದವರಿಗೆ, ಹೈದರಾಬಾದ್ ಕರ್ನಾಟಕದವ್ರಿಗೆ ಗೊತ್ತಾಗ್ತದೆ. ಈ ದ್ವಾಸಿ ಇಡ್ಲಿ ಹತ್ತುದಿಲ್ಲ, ದ್ವಾಸಿ ಇಡ್ಲಿ ಮಂದಿ ಹತ್ತುದಿಲ್ಲ. ಅಮೇರಿಕದಿಂದ ಒಂದಿಬ್ಬರು ಹೆಣ್ಮಕ್ಳು ಬಂದಿದ್ರು ಭಾರತಕ್ಕೆ. ಅವ್ರು ಬಂದ್ರು, ಮೂಡಲಿಗೆ ಅಂತ ಊರಾಗ ಒಂದು ಹೋಟೆಲ್ ಇತ್ತು, ಅಲ್ಲಿ ಬಂದು ಊಟ ಸಿಗುತ್ತಾನಂತ ಕೇಳಿದ್ರು. ಸಿಗುತ್ತಂತೆ. ಏನೇನು ಕೊಡ್ತೇವೆ ಅಂದ್ಕೊಂಡು ನಮ್ಮ ದುಡ್ಡು ಕೊಡ್ತೀವಿ ಅಂತ. ಮಟನ್ ರೊಟ್ಟಿ ಒಳಗೆ ದೊಡ್ಡ ರೊಟ್ಟಿ ಅಲ್ಲ, ಗೊಂಜಾಳ ರೊಟ್ಟಿ, ಹಳದಿ ರೊಟ್ಟಿ, ಆ ರೊಟ್ಟಿ ತುಂಬ ಅಗದಿ ಒಂದು ಪುಂಡಿ ಪಲ್ಯದ ಗುಂಡು ಇಟ್ಟು ಅವ್ರಿಗೆ ಕೊಟ್ಟರೆ ಅವು ಪುಂಡಿ ಪಲ್ಯ ಹಿಂಗೆ ಹಚ್ಕೊಂಡು ಬಾಯಿಗೆ ರುಚಿ ಇಟ್ಬಿಡ್ತೀವಿ. ಪುಂಡಿ ಪಲ್ಯ ತಿಂದು ರೊಟ್ಟಿ ಒಗೆದ್ಬಿಟ್ಟು ಇವ್ರು ನೋಡ್ಲಿಕ್ಕೆ ಭಾಳ ಬೆರಿತಾರ, ನಿನ್ನ ಕೈಯಲ್ಲಿ ಅನ್ನದ ರೊಟ್ಟಿ ಒಗಿತಾರ ಏನೋ ಅಂತಾರಲ್ಲ, ಪುಂಡಿ ಪಲ್ಯ ಚೆಲ್ಲಿದ್ರೆ ಸಿಟ್ಟು ಬರೋದು, ಕೈಯಲ್ಲಿ ರೊಟ್ಟಿ ಯಾಕೆ ಹೋಗದೆ ಅಂತ. ಇಲ್ಲ, ನಾ ಪ್ಲೇಟ ಮಾಡಿ ಹೋಗದೆ ಅದನ್ನ. ಪುಂಡಿ ಪಲ್ಯ ತಿಂದವ್ರಿಗೆ ಆ ಪುಂಡಿ ಪಲ್ಯದ ರುಚಿ ಗೊತ್ತು ಅಂತ ಕಸತ್ಬೇಕು. ಆಮೇಲೆ ಹರಪಲ್ಯ ಮಾಡುವಂತಾರ ನಮ್ಮಲ್ಲಿ. ಹರಪಲ್ಯ ಮಾಡಿ ಪುಂಡಿ ಪಲ್ಯದಾಗ ಚಿನ್ನಾಟಿ ಮಾಡಿ ಒಗೆದ್ಬಿಟ್ರಿ ಅವ್ರನ್ನ ತಿಳ್ಕೊಂಡು ಹೇಳಿದ್ರು ಅವ್ರ ಮಾಸ್ತರ್. ಈ ಊರಿನಲ್ಲಿರ್ತಕ್ಕಂಥ ಒಬ್ಬ ದೇವದಾಸಿಯನ್ನ ಕರೆದು ಹಂಚಿ ಮಾಡಿ ಉಂಡ್ರು ಅಂತ ತಿಳ್ಕೊಂಡಂತ ಮಾತು ಬಳಸ್ತಾರಲ್ಲ, ಎಷ್ಟು ಪುಂಡಿ ಪಲ್ಯ ಹರಿತೀರಿ ಅಷ್ಟದ ರುಚಿ ಬರ್ತದೆ. ಆದ್ರೆ ಅದು ಕೂಡ್ಕೊಂತಾವ. ಆದ್ರೆ ಈಗ ನೋಡಿ ಪುಂಡಿ ಪಲ್ಯ ಮಾಡಕ್ಕೆ ಬರೋದಿಲ್ಲ. ನಮ್ಮ ಮನೆ ಗಣಮಕ್ಳಿಗೆ ಹೇಳಿದ್ರೆ ಪುಂಡಿ ಪಲ್ಯ ಮಾಡ್ತಾವ, ಮಿಕ್ಸರ್ನೇ ಮಾಡ್ತಾವ, ಮಿಕ್ಸರ್ನೇ ಮುಗಿಸ್ಬೇಕದನ್ನ ಹುಟ್ಟು ತಗೊಂಡು ಪುಂಡಿ ಪಲ್ಯ ಕುದಿಸಿ ನುಚ್ಚ ಹಾಕಿ ಮುಗಿಸ್ಬೇಕು. ಹುಟ್ಟಿಲ್ಲ ಎಷ್ಟು ಮುಗಿಸ್ತಿ ಅಷ್ಟು ಹದ ಹಾಕದ ರುಚಿ ಬರ್ತದ. ಇವ್ರು ಹಂಗಿಲ್ಲ, ಬಟನ್ ಹೊಡೆದ ಮಿಕ್ಸರ್ ಬಾಟ್ಲಿ ಗಿರ್ರ ಅಂತ ತರಿಸ್ಬಿಡ್ತದ, ಅದೆಲ್ಲ ಐತಲ್ಲ ರಸ ಸುಟ್ಟು ಹೋಗ್ತದ, ಹಿಪ್ಪಿ ಒಳಗ ಉಳಿತದ, ಟೇಸ್ಟ್ ಆಗ್ಯದಿಲ್ರಿ ಅಂತ. ಆಗ್ಯದ ಹೆಂಗಾಗ್ಯದ, ಕಸ ತಿನ್ನಂಗ ಆಗ್ಯದ ಕೊಡಕ್ಕೆ. ಅದಾವು ಪುಂಡಿ ಪಲ್ಯ ಮಾಡ್ಬೇಕು, ಗಬ 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 ಅಂತ. ನಾವು ಭಜಂತ್ರಿ ಅವರು, ಜಯಾನಂದ್ ಅವರು, ಅನೇಕ ಜನ ಗೆಳೆಯರು ಬಡತನದ ಕೆಳರೇಖೆಯ ಒಳಗಡೆ ಬೆಳೆದಿರ್ತಕ್ಕಂಥವ್ರು, ಅನುಭವಿಸಿರ್ತಕ್ಕಂಥ ಬಹಳ ದಿವಸದ ಪಲ್ಯಪ್ಪ ಅಂತಂದ್ರೆ ಪುಂಡಿ ಪಲ್ಯ. ಆಮೇಲೆ ಪುಂಡಿ ಪಲ್ಯದ ಬಗ್ಗೆ ಈ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ನೀವು ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ, ಸಿದ್ಧಿವಿನಾಯಕರ ಪೂಜೆ ಮಾಡ್ತಾರೆ. ಬಲಿಗೆ ಅವ್ರು ಇಳಿಸ್ತೀರಿ, ದೇವ್ರನ್ನ ಇಳಿಸು ಮುಂದಾಗ ಏನು ಎಡೆ ಹಿಡಿತೀರಿ ನೀವು? ಪುಂಡಿ ಪಲ್ಯ ರೊಟ್ಟಿನ ಎಡೆ ಹಿಡಿದು ಆ ಇವುಗಳನ್ನು ಇಳಿಸ್ತಾರೆ. ಎಷ್ಟು ಟಾನಿಕ್ ಆಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ, ಶಕ್ತಿವರ್ಧಕವಾಗಿರ್ತಕ್ಕಂಥ, ನಮ್ಮ ಚೈತನ್ಯವನ್ನು ಹೆಚ್ಚಿಸ್ತಕ್ಕಂಥ. ಈಗ ಅದನ್ನ ನೋಡ್ರಿ ನೀವು,
ಯಾರ ಜಡ್ ಅವ್ರು ಇದ್ರಪ್ಪ ಅಂತಂದ್ರೆ ಪುಂಡಿ ಪಲ್ಲೆ ರೊಟ್ಟಿ ತಗೊಂಡು ಉಣಿಸೋರು ನೀವು ಸ್ವಚ್ಛ ಬಾಯಿ ಸ್ವಚ್ಛ ಆಗ್ತದೆ, ಬಾಯಿ ಸ್ವಚ್ಛ ಆಗ್ತದೆ, ಪಟ್ಟಣ ಜಡ್ಡು ಕಡಿಗ. ನಮ್ಮ ಈಗೇನೇನೋ ಬಂದಾವ ಬೇಕ್ರಿ, ನಾವು ಚಿಕ್ಕವ್ರು ಇದ್ದಾಗ ಯಾರನ್ನಾರು ಮಾತಾಡ್ಸ ಬುತ್ತಿ ಕಟ್ಕೊಂಡು ಹೋದ್ರು ಅಂತಂದ್ರ ಮಾದ್ಲಿ ಮತ್ತು ಪುಂಡಿ ಪಲ್ಲೆ ಬಾನ ರೊಟ್ಟಿ ಇಷ್ಟ ಇತ್ತಿದ್ರು. ಯಾಕ್ರಿ ಯಾಕವ್ರು ಈಗ ಬೇರೆ ಬಂದವು ಇದ್ದ ಜಡ್ ಹೆಚ್ಚು ಮಾಡುವಂತವು ಪುಂಡಿ ಪಲ್ಲೆ. ಬಹುತೇಕ ನನಗನ್ಸಿದ ಮಟ್ಟಿಗೆ ಈ ಪುಂಡಿ ಪಲ್ಲೆ 22 ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಕಲನ. ಕತಿ ಬರಿಸ್ಕೋಬಾರ್ದ, ಕತಿ ಬರಿಸ್ಕೋಬಾರದು, ಕತಿ ತಾನ ಹುಟ್ಟಬೇಕು. ಕವಿಯು ಕೂಡ ಸಹಜವಾದ ಮಾನವನೇ, ಆದರೆ ಎಲ್ಲ ಮಾನವರು ಕವಿಗಳಲ್ಲ. ಕಥೆಗಾರನು ಒಬ್ಬ ಮನುಷ್ಯನೇ, ಆದ್ರೆ ಎಲ್ಲ ಮನುಷ್ಯರು ಕಥೆಗಾರರಲ್ಲ. ಯಾಕೆ ಸರ್? ಮತ್ತೆ ಕಥೆಗಾರನಿಗೆ ಮತ್ತು ಮನುಷ್ಯನಿಗೆ ಏನಾದ್ರು ವ್ಯತ್ಯಾಸ ಐತೇನ ಅಂತ ತಿಳ್ಕೊಂಡು ಐತಿ. ಕಥೆಗಾರನಲ್ಲಿ ಪಾಂಡಿತ್ಯ, ಪ್ರತಿಭೆ ಅಂತಕ್ಕಂಥದ್ದು ನಿರಂತರವಾಗಿ ಹರಿತಾ ಇರ್ತದೆ. ಸಾಮಾನ್ಯ ಜನರಲ್ಲಿ ಇರ್ತದ, ಗೌರವವಾಗಿಬಿಟ್ಟಿದೆ. ಎಲ್ಲಿ ಗೌರವವಾಗುತ್ತದ ಮರೆತು ಬಿಡ್ತದ, ಎಲ್ಲಿ ಹರಿತದ ಅದು ನಿರಂತರ ಬೆಳೀತಾನೆ ಇರ್ತದ. ಕಥೆಗಾರನಲ್ಲಿ ನಿರಂತರ ಹರಿತಾ ಇರ್ತದ, ಸಾಮಾನ್ಯನಲ್ಲಿ ಅದು ಗೌಣವಾಗಿರ್ತದ ಅಂತ ತಿಳ್ಕೊಂಡು. ಹೀಗಾಗಿ ಬೇಂದ್ರೆಯವರು ನಮ್ಮ ಹಾಗೆ ಮನುಷ್ಯರು, ಕಾರಂತರು ನಮ್ಮ ಹಾಗೆ ಮನುಷ್ಯರು. ಭಜೇಂದ್ರರು ಮಾತು ಬಳಸಿದರು, ವಿಪ್ರಕುಲದಲ್ಲಿ ಹುಟ್ಟಿರ್ತಕ್ಕಂಥ ಕಾರಂತರು ನೆಲಮೂಲ ಸಂಸ್ಕೃತಿಯ ಚೋಮನನ್ನು ಕುರಿತುಕೊಂಡು ಚಿತ್ರಿಸುವಾಗ ಕಾರಂತರು ಚೋಮನ ಸ್ಥಾನದಲ್ಲಿ ಬಂದು ನಿಂತು ಬರೀತಾ ಇದ್ರು. ದಲಿತರು ನೋವು, ಲಿಂಗಾಯತರು ನೋವು, ಬ್ರಾಹ್ಮಣರು ನೋವು, ಹೆಣ್ಮಕ್ಳು ನೋವು, ಗಂಡ್ಮಕ್ಳು ನೋವು ತಿಳಿದ್ರೆ ನೋವಾದ. ಆ ನೋವಿನ ಸಂವೇದನೆಯನ್ನ ಅರ್ಥ ಮಾಡಿಕೊಂಡು ಬರೆಯತಕ್ಕಂಥ ಕೌಶಲ್ಯ ಇದೆಯಲ್ಲ, ಅದು ಬರಹಗಾರನಿಗೆ ಬಹಳ ದೊಡ್ಡ ಸ್ವತ್ತು, ಆಸ್ತಿ ಅಂತ ಕಸ ತಿಳಿದುಕೊಂಡ. ದಯವೇ ಧರ್ಮದ ಮೂಲವೇ ಆಗ್ಬೇಕಾದ್ರೆ ಯಾಕಂದ ಅವನು ದಯವೇ ಧರ್ಮದ ಮೂಲ ಅನ್ನೋದಕ್ಕಿಂತ ಪೂರ್ವದಲ್ಲಿ ಭಯವೇ ಧರ್ಮದ ಮೂಲ ಇತ್ತು. ಭಯವೇ ಧರ್ಮದ ಮೂಲ ಹೋಗಿ ಭಯದ ಸ್ಥಾನದಲ್ಲಿ ದಯೆಯನ್ನು ತಂದು ನಿಲ್ಲಿಸಿದ್ನಲ್ಲ ಬಸವಣ್ಣ, ಅವಾಗ ಧರ್ಮದ ಮೇಲೆ ದಯೆ ಕಾಲುವೆಗುಂಟ ಹರಲಿಕ್ಕಿತ್ತು. ಇದು ಬದಲಾವಣೆ, ಇದು ಪರಿವರ್ತನೆ. ಸಂಗಮನಾಥ್ ಲೋಕಾಪುರ ಲಿಂಗಾಯತರ ಜೊತೆ ಹುಟ್ಟಿರ್ಬೋದು, ಆದ್ರೆ ಅನುಭವಿಸಿರ್ತಕ್ಕಂಥ ಪಾಡು ದಲಿತರಿಗಿಂತಲೂ ಕೀಳಾಗಿರ್ತಕ್ಕಂಥ ಜೀವನವನ್ನ ನಾನೇ ಅನುಭವಿಸಿ ಬಂದಿರುವುದರಿಂದ ನನ್ನ ಕಥೆಗಳಲ್ಲಿ ಹರಿಯತಕ್ಕಂಥದ್ದು ಕೂಡ ಆ ದಲಿತ ಸಂವೇದನೆ ಮುಖ್ಯ ಅಂತ ಕೆಲಸ ತಿಳಿದುಕೊಂಡು, ಸಂಸ್ಕಾರ ಮುಖ್ಯ ಅಂತ ಕೆಲಸ ತಿಳಿದುಕೊಂಡು, ಸಂಸ್ಕೃತಿ ಮುಖ್ಯ ಅಂತ ಕೆಲಸ ತಿಳಿದುಕೊಂಡ. ಈ 22 ಕಥೆಗಳನ್ನ ಬರೆಯದೆ ಒಂದೇ ಕಥೆಯನ್ನು ಬರೆದಿದ್ರು ಕೂಡ ಜಯಾನಂದ್ ಬಹಳಷ್ಟು ಪ್ರಸಿದ್ಧರಾಗ್ತಿದ್ರು ಅಂತ. ಇಂಗ್ಲಿಷ್ ಕವಿ ಇವಾನ್ಸ್ ಬರೆದಿರ್ತಕ್ಕಂಥ ಕವಿತೆ ಒಂದೇ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಒಬ್ಬ ಇಂಗ್ಲಿಷ್ ಕವಿ ಇವಾನ್ಸ್, ಆತ ಬರೆದಿರ್ತಕ್ಕಂಥ ಪದ್ಯ ಒಂದೇ. ಇವತ್ತಿಗೆ ನಾ ಪದ್ಯ ಹೇಳಿಬಿಟ್ರೆ ಹೂದನ್ರಿ ಸರ್, ಒಂದ ಪದ್ಯ, ಲೀಡ್ ಕಂಡ್ಲಿ ಲೈಟ್, ಲೀಡ್ ಕಂಡ್ಲಿ ಲೈಟ್. ಅದನ್ನ BM ಶ್ರೀ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಕರುಣಾಳ ಬಾಬೆಳಕೆ ಮುಸುಕಿಯದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನುವಂತ ಒಂದ ಪದ್ಯ. ಪಂಪ ಬರೆದಿರ್ತಕ್ಕಂಥ ಕೃತಿಗಳು ಎಷ್ಟು? 2. ಅದ ಬಹಳ ಪ್ರಸಿದ್ಧಿಯಾಗಿತ್ತು. ವಿಕ್ರಮಾರ್ಜುನ ವಿಜಯಮ್ಮ, ವಿಕ್ರಮಾರ್ಜುನ ವಿಜಯಮ್ಮ ಒಂದೇ ಬರೆದಿದ್ರು ಕೂಡ ಅದರ ಒಂದು ಮಾತನ್ನ ಪಂಪ ಹೇಳ್ತಾನ, 10 ಬರೆಯುವುದಕ್ಕಿಂತ ಒಂದು ಮುತ್ತಿನಂತ ಕೃತಿಯನ್ನು ಬರೆದರೆ ಸಾಕು. 10 ಕೃತಿ ಬರದ, 100 ಕೃತಿ ಬರದ, ದಾಂಡೇಲಿ ಫ್ಯಾಕ್ಟ್ರಿಗೆ ಹಾಕಕ್ಕೆ ತಿಳ್ಕೊಂಡು ಅನ್ನೋದಕ್ಕಿಂತ ಒಂದು ಕೃತಿಯನ್ನು ಬರದ ಈ ಭಾಗದ ಜನಮಾನಸದಲ್ಲಿ ಶಾಶ್ವತವಾಗಿರ್ತಕ್ಕಂಥ ನೀತಿ ಬೋಧೆಯಾಗಿರ್ತದೆ ಅಂತಕ್ಕಂಥ ಮಾತನ್ನ ಆ ಕೃತಿ ಹೇಳಿದ್ರೆ ಸಾಕು ನನಗೆ. ಇಂಗ್ಲಿಷ್ ಕಾದಂಬರಿಕಾರ ಹೆಮಿಂಗ್ವೇ ಬರೆದಿರ್ತಕ್ಕಂಥ ಕಾದಂಬರಿ ಒಂದೇ. ಬರ್ನಿಂಗ್ಹ್ಯಾಮದ ಕಾದಂಬರಿಕಾರ ಹೆಮಿಂಗ್ವೇ ಬರೆದಿರ್ತಕ್ಕಂಥ ಕಾದಂಬರಿ ಒಂದು, ಓಲ್ಡ್ ಮ್ಯಾನ್ ಅಂಡ್ ದ ಸೀ. ವೃದ್ಧ, ಸ್ಯಾಂಟಿಯಾಗೋ ಮತ್ತು ಸಮುದ್ರ ತೀರ ಕೃತಿ ಹೆಸರು. ಒಂದೇ ಕೃತಿ ಬರೆದವ. ಆ ಒಂದೇ ಕೃತಿಗೆ ನೊಬೆಲ್ ಪ್ರಶಸ್ತಿ ಬಂತು.
ಆ ಒಂದೇ ಕೃತಿಗೆ ನೊಬೆಲ್ ಪ್ರಶಸ್ತಿ ಬಂತು. 150 ಕೃತಿಗಳನ್ನು ಬರೆದವರು ಅದಾರ ನಮ್ಮಲ್ಲಿ, ಅವ್ರಿಗಿನ್ನೂ ನೊಬೆಲ್ ಬಂದಿಲ್ಲ. ಎಷ್ಟು ಬರದ ಅನ್ನೋದಕ್ಕಿಂತ ಎಷ್ಟು ಗಟ್ಟಿ ಬರದ ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದು ಗಟ್ಟಿ ಕೃತಿಯಿಂದ ಒಬ್ಬ ವ್ಯಕ್ತಿ ಬಹಳಷ್ಟು ಪ್ರಸಿದ್ಧ ಆಗ್ತಾನೆ. ಅದಕ್ಕೆ ಹೇಳಿದಲ್ಲ, 22 ಕಥೆಗಳನ್ನ ಬರೆಯುವುದಕ್ಕಿಂತ ಇದರ ಒಂದು ಕಥೆಯನ್ನು ಓದಿ ಬಿಟ್ರಿ ಅಂತ ಏಕಂತಂದ್ರೆ 21 ಕಥೆಯ ಎಲ್ಲಾ ಚಿತ್ರಗಳು ಅದರಲ್ಲಿ ಸೇರ್ಪಡೆಗೊಂಡಿವೆ. ಬದುಕಿನ 22 ನಮೂನೆಯ ವಿಶ್ಲೇಷಣೆಗಳ ಆಗರ ಪುಂಡಿ ಪಲ್ಯ ಅಂತ ತಿಳಿದುಕೊಂಡು ಬರೀ ಪುಂಡಿ ಪಲ್ಯ ಅಂತ ಮಾತಾಡ್ಬಿಡ್ತೀವಿ ನಾವು. ಪುಂಡಿ ಪಲ್ಯದೊಳಗೆ 22 ಸಾಮಾನು ಹಾಕಿರ್ತೀವಿ ನಾವು. ನಾ ಬರ್ಕೊಂಡ್ ಬಂದಿವಿ ನಾವು. 22 ಸಾಮಾನು ಏನೇನು ಹಾಕಿರ್ತಾರ ನಮ್ಮ ಮಂದಿ ಅಂತ ತಿಳ್ಕೊಂಡು ಅದಕ್ಕೆ ಪುಂಡಿ ಪಲ್ಯ ರುಚಿ ಹಾಕದ. ಪುಂಡಿ ಪಲ್ಯದಾಗ ಪುಂಡಿ ಪಲ್ಯ ಇರ್ತದ, ನುಚ್ಚಿರ್ತದ, ಶೇಂಗಾದ ಕಾಳು ಹಾಕಿರ್ತಾರ, ಬೆಳ್ಳುಳ್ಳಿ ಹಾಕಿರ್ತಾರ, ಜೀರಿಗೆ ಹಾಕಿರ್ತಾರ, ಅರಿಶಿನ ಪುಡಿ ಹಾಕಿರ್ತಾರ, ಖಾರದ ಪುಡಿ ಹಾಕಿರ್ತಾರ, ಬೆಲ್ಲ ಹಾಕ್ತಾರ, ಹಿಂಗ್ ಸೇರಿಸ್ತಾರ, ಕಡ್ಲಿಬೇಳೆ ಸೇರಿಸ್ತಾರ, ಮಸಾಲೆ ಪೌಡರ್ ಸೇರಿಸ್ತಾರ, ಹಸಿ ಮೆಣಸಿನಕಾಯಿ ಹಾಕ್ತಾರ. ಹಿಂಗ್ 22 ಸಾಮಾನು ಹಾಕಿದ 22 ಕಥೆಗಳ ಬಹಳ ಉತ್ತಮ ಪಲ್ಯ ರುಚಿಕಟ್ಟಾಗಿದ್ದು ಪುಂಡಿ ಪಲ್ಯ. ಇಷ್ಟು ಸಾಮಾನು ನಿಮ್ಗೆ ಗೊತ್ತದ ನನಗೆ ಗೊತ್ತದ. ಯಾಕಂದ್ರೆ ನಮ್ಮವ್ ನನಗೆ ನಾನು ಬಂದಿದ್ರೆ ಹಾಗೆ ಬೆಳೆದವ್ರು. ನಮ್ಮವ್ಗಳು ರೊಟ್ಟಿ ಮಾಡ್ಬೇಕು, ಅವ್ರು ಟೇ ಹಿಂಡಿ ಹಿಡಿಬೇಕು. ನಾವು ನಮ್ಮವ್ಗಳು ನಮಗೆ ಜಗತ್ತಿನ ಯಾವ ಸಾಹಿತ್ಯವೂ ಮಾದರಿ ಅಲ್ಲ. ನನಗಾಗಲಿ ಭಜಂತ್ರಿಯವರಿಗಾಗಲಿ ನಮ್ಮ ತಾಯಿಯಿಂದಲೇ ನಮಗೆ ಮಾದರಿ, ನಮ್ಮ ತಾಯಿಯಿಂದಲೇ ನಮ್ಮ ದೊಡ್ಡ ಹೊತ್ತಿಗೆ ಎಲ್ಲ ಮಾತಾಡುಗಳು. ಒಂದು ವರ್ಷದಿಂದ ನನ್ನ ಮನೆ ಕೆನಪುಳ ಮಾತಾಡ್ಕೊತ ಕೂತಿದ್ದೆ. ನನ್ನ ಮಗ MBBS ಡಾಕ್ಟರ್, ಅವಾಗ MS ಸೀಟ್ ಬೇಕಾಗಿತ್ತು. ನಮ್ಮ ಚಿಂತೆಯೊಳಗೆ ಕುಂತಿದ್ದೆ, ಏನಪ್ಪ MS ಸೀಟ್ ಎಲ್ಲಿ ಸಿಗುತ್ತಾ, ಹೆಂಗ್ ಮಾಡುತ್ತೆ ಅಂತ ತಿಳ್ಕೊಂಡು. ನಾ ಚಿಂತೆಯೊಳಗಿದ್ದು ನಮ್ಮ ಮಗು ತಿಳ್ಕೊಂಡ. ನಾ ಚಿಂತೆಯೊಳಗಿದ್ದು ನನ್ನ ಹೆಂಡತಿಗೆ ಅರ್ಥ ಆಗೋದಿಲ್ಲ. ಆಗ್ಲಾಳ ಎನ್ನಿಟ್ಟು ಆಗ್ಲೇ ಅಂತ ಆದ್ರೆ ನಮ್ಮವ್ರು ಅದಾಳಲ್ಲ, ಯಾಕೆ ಮುಖ ಸಪ್ಪಗಾಗೈತಲ್ಲ ತಮ್ಮ, ಯಾಕೆ ಸಂಗಣ ಅಂತ ಕಸಂತ ಕೇಳ್ತಿರ್ತಾಳೆ. ಅದಾಳಿನ್ನ 92ಕ್ಕೆ ವಯಸ್ಸು ಅದಾಳ. ಆಟ ಬಿಟ್ಟು ಕೂದಲು ಒಟ್ಟ ಬೆಳಗಾಗಿಲ್ಲ, ಬಣ್ಣ ಹಚ್ಚರ ಸ್ವಸ್ಥ ಒಬ್ರು ಇಲ್ಲ ಮನೆ. ಅಷ್ಟು ಬಣ್ಣ ಅಂತಾವ. ಕಿರಣ ಅಂಗಡಿ ಸಂಚಾಗ ಐತಲ್ಲ, ಗಾಳಿ ಐಕಿ ಸೊಂಟಿ ಅಂತ ಬರ್ದಾಗ ತಳಗ 15 ರೂಪಾಯಿ ಕಪ್ಪು ಗೋದ್ರೆ ಚೀಟಿ ಮರೆಯಬೇಡಿ. ಒಂದು ಹಾಲು ಬಿದ್ದಿಲ್ಲ ಮೌನ. ಸಸ್ತಾರ 2-3 ತಮ್ಮ ಸೆಕ್ಟರ್ ಸಾಲ ಹಾಕಿಸ್ಕೊಂಡಾರ. ತಮ್ಗೆ ಎಷ್ಟು ಸಾಧ್ಯ ಹೇಗೆ ಕಳ್ಕೊಂಡವಲ್ಲ, ನಾವು ತೆಗೆದಿಲ್ಲ. ಎಲ್ಲಿ ಹೋಗಿ ಆ ನಮ್ಮವರ ನೆರೆಗೂದಲ ಕಾಣದಂತ ಸರಿ ಕರಿಕೂದಲು ಇಲ್ಲದಂತ ಈಕೆ ಎಲ್ಲಿ ಹೋಗಿ ಇಬ್ರು? ನಮ್ಮವ್ವ ನೆಲಮೂಲ ಸೋಸು, ಈಕಿ ಕೆಲವೂರು ಸೋಸು. ನೋಡು ಬದಕಿಕ್ಕಿ ಅವ್ರು ಫಾಲೋ ಮಾಡಲಿಕ್ಕೆ. ಒಂದ್ ಹೇಳ್ತೇನೆ ನಿಮ್ಗ, ಎಲ್ಲಿವರೆಗೆ ನೀವು ಹಿರಿಯರನ್ನ ಗೌರವಿಸುವುದಿಲ್ಲ, ಎಲ್ಲಿವರೆಗೆ ನೀವು ಪರಂಪರೆಯ ವಾರಸುದಾರರಾಗುವುದಿಲ್ಲ, ಅಲ್ಲಿವರೆಗೆ ನಿಮಗೆ ಬದುಕಿನ ಬೆಳಕು ಕಾಣೋದಿಲ್ಲ. ನಾವರ್ವ ವಾಚನ ಹೇಳ್ತಾನೆ, ಕಾವ್ಯ ವಿದ್ಯಾ ಪರಿಚಯಂ ವಿದ್ವತ್ ಸೇವೆಯಂ ವೃದ್ಧ ಸೇವನರಾಗಂ ಸತ್ಯಾಭ್ಯಾಸ ಪ್ರಯತ್ನ ಕವಿತೆಗೆ ನಿಯತಂ ಕಾರಣ. ಹಿರಿಯರ ಸೇವಾ ಮಾಡ್ರ, ಹೋಗಿ ಹನುಮಪ್ಪನ ಸೇವಾ ಮಾಡಬೇಡ್ರಿ, ನಿಮ್ಮ ಅಪ್ಪನ ಸೇವಾ ಮಾಡ್ರಿ. ಕವಿತಾ ತಾನ ಹುಡ್ತದಂತಾನ, ಆ ಶಕ್ತಿ ಅವ್ರ ಹತ್ರ ಇರ್ತಾನ. ಕೆನಪ್ಪ ಕೂತ ನಮ್ಮವ್ವ ಭಾಳ ಚಿಂತೆಗಿದ್ದ ಹೇಳಿಲ್ಲ. ಯಾಕ ತಮ್ಮ ಭಾಳ ಚಿಂತೆ ಆಗಿದೆ ಕೇಳಿಲ್ಲ. ಸಂಗಣ ಭಾಳ ಚಿಂತೆ ಮಾಡಬೇಡ ಜೀವನದಾಗ. ಯಪ್ಪ, ಭೂಮಿ ಅಗದ್ರ ನೀರು, ದುಃಖ ಅಗದ್ರ ನೆಮ್ಮದಿ ಅಂದ. ಯಾವ ಭಗವದ್ಗೀತೆ ಬರ್ತದ? ಯಾವ ಭಾಗ ಬರ್ತದ ಇದನ್ನ ಹೇಳ್ರಿ ನೋಡ್ರಿ ನನಗೆ. ನಮ್ಮವ್ರು ಹೇಳ್ತಾಳ, ತಮ್ಮ ಭೂಮಿ ಅಗದ್ರ ನೀರು, ದುಃಖ ಅಗದ್ರ ನೆಮ್ಮದಿ. ಇವತ್ತೇ ನಿನ್ ತ್ರಾಸ ಐತಲ್ಲ, ಕತ್ತಲಾದ ಮೇಲೆ ಬೆಳಕು ಬರಬೇಕು, ನಾಳೆ ನೀನು ಮತ್ತೆ ಸೀಟ್ ಸಿಗುತ್ತಂದು ಬರೋದು ಸಲ ಜೈಪುರ್ ಸೀಟ್ ಸಿಕ್ತು. ನಾವು ಯಾ ಜ್ಯೋತಿಷ ಏನಕ್ಕೆ ಬಿಡೋದು? 1000 ಸಲ ಶಾಸ್ತ್ರ ಹೇಳಿದ್ರು ಸುಳ್ಳು ಹೇಳೋದನ್ನ ಬಿಡೋದಿಲ್ಲ ಶಾಸ್ತ್ರಿಗಳ ಬಾಯಿ. 100 ವರ್ಷ ದೇವರ ಪೂಜೆ ಮಾಡಿದ್ರು ಭಕ್ತರ ತಲೆ ಓಡಿಸೋದು ಬಿಡುದಿಲ್ಲ ಪೂಜಾರಿ ಕೈ. 100 ವರ್ಷ ದೇವ್ರ ಪೂಜೆ ಮಾಡಲ್ಲ, ಅವ್ರ ಕೈ ಕೊಟ್ರಿ, 1 ತಿಂಗಳು 1500 ಕೊಟ್ಟಿದ್ರಿ, 22 ಕೊಡ್ಬೇಕಂತ ಮಾಡಿದ್ರಿ, 300 ಕೊಟ್ಟು ಹಂಗ ಹೊಂಟ್ರಿ. ನೀವು ಸಣ್ಣಗೆ ಮಾತಾಡ್ತಾರೆ ಹಂಗ, ನಿಮಗೆ ಮಂತ್ರ ಅನಿಸ್ತಿರ್ತದ. ಮಂತ್ರ 1500 ಕೊಟ್ಟಿದ್ರಿ, ಮತ್ತೆ 1800 ಕೊಟ್ಟಿದ್ರು, 300 ಸೇರಿ 2100 ರೂಪಾಯಿ ಕೊಡ್ಬೇಕಾಗಿತ್ತು. ಸುಮ್ಮನೆ ಹೊಂಟ್ರಿ, ಯಾಕೆ ನಮ್ಮ ಕಡೆ ಅಂತ ಹೇಳೋದಿಲ್ಲ. ಏನೋ ಮಾತಾಡಕ್ಕೆ ಸಭೆ ನೀವು ಬೇಡಿಕೆ ಮುಂದೆ ತಗೋಬೇಕು.
ಏ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೆ ನನಗೆ ಮೊದಲು ಶಾಸ್ತ್ರವಿದೆ. ಈ ಭೂಮಿಯಲ್ಲಿ ಸಿಗ್ತಕ್ಕಂಥ ಸಾಹಿತ್ಯ, ಈ ಭೂಮಿಯಲ್ಲಿ ಅವಿತುಕೊಂಡಿರ್ತಕ್ಕಂಥ ಸಂಸ್ಕೃತಿ, ಈ ಭೂಮಿಯಲ್ಲಿ ಎದ್ದು ಕಾಣತಕ್ಕಂಥ ನಾಗರಿಕತೆ, ಅವೆಲ್ಲವುಗಳ ಕ್ರೋಢೀಕರಣ ಜಯಾನಂದರ ಪುಂಡಿ ಪಲ್ಲೆಯೊಳಗೆ ಎಲ್ಲ ಕೆಲಸ ಮಾಡ್ತಿದ್ದಾರೆ. ದುಃಖ ಇದೆ, ಕಷ್ಟ ಇದೆ, ಸಾವಿದೆ, ನೋವಿದೆ, ಬಂಧನ ಇದೆ, ಅಪಮಾನ ಇದೆ, ಸನ್ಮಾನ ಇದೆ, ಅವಮಾನ ಇದೆ, ಸವಾಲಿದೆ, ತಲ್ಲಣ ಇದೆ, ಎಲ್ಲವುಗಳ ಕೂಟ ಇದೆ ಅಲ್ಲ ಪುಂಡಿ ಪಲ್ಲೆ. ಏನ ತರಕಾರಿ ಗಂಗವ್ವ ಒಂದು ಕತಿ ಓದಿಬಿಟ್ರೆ ಸಾಕು. ಕವಿಗೆ ಹೆಚ್ಚು ಏನ ಬೇಕು, ಹೂತ ಹುಣಸೆ ಮರ ಸಾಕಂತ ಬೇಂದ್ರೆ ಹೇಳ್ತಾರೆ. ಹೆಚ್ಚೇನು ಬೇಕು ಕವಿಗೆ, ಒಂದು ಹುಣಸೆ ಮರ ಸಿಕ್ಕರೆ ಕವಿತೆ ಬರೀತಾನ ಅಂತ. ಎಲ್ಲಾರ ಮನೆಗೂ ಕಾಯಿಪಲ್ಯ ಕೊಟ್ಕೊಂತ ಹೋಗು ಹೆಣ್ಣು ಮಕ್ಕಳು ಓಣ್ಯಾಗ ಕೇಳಿ ಕೇಳಿ ಕೊಳ್ಳೆನ ತಿಳ್ಕೊಂಡಂತ ಹೇಳಿ ಮತ್ತೆ ಇವತ್ತು ರೊಕ್ಕ ಇಲ್ಲ ಮತ್ತೆ ನಾಳೆ ಕೊಡ್ತೀವಿ, ನಾಳೆ ಕೊಡ್ರಿ, ನಾಳೆ ಕೊಡ್ರಿ, ರೊಕ್ಕ ಮುಖ್ಯ ಅಲ್ಲ, ಕಾಯಿಪಲ್ಯ ತಗೋ. ನಮ್ದು ಹಂಗಲ್ಲ, ರೊಕ್ಕ ಮೊದಲ, ಕಾಯಿಪಲ್ಯ ಆಮೇಲೆ ತಂದು ಕೊಡ್ತೀವಿ. ಅಂತರ ಆಗ್ತಾ ಇದೆ, ವ್ಯತ್ಯಾಸ ಕಾಣ್ತಾ ಇದೆ, ಗಮನಿಸ್ತಾ ಇಲ್ಲ ನಾವು. ಯಾಕಂದ್ರೆ ನನಗೆ ಅಡ್ಡವಾಗಿದ್ದ ಗೋಡೆಗಳನ್ನ ತೆಗೆದು ಮೇಲೆ ಬಂದೆ. ಭಜಂತ್ರಿಯವರು ನಾನು ನಮಗೆ ಅಡ್ಡವಾಗಿದ್ದ ಗೋಡೆಗಳನ್ನ ತೆಗೆದು ಮುಂದೆ ಬಂದಿವಿ ಅಂತ ಯಾ ಗೋಡೆಗೆ ಯಾಕಲ್ಲ ಐತ ಪಕ್ಕ ಗೊತ್ತೈತೆ ನಮಗ. ಹೇಳ್ತಾ ಇದ್ದೀನಿ ನಿಮ್ಗೆ, ನಮ್ಮ ಬದುಕಿನಲ್ಲಿ ಏನೆಲ್ಲ ಕಷ್ಟ, ನೋವು, ಸಂಕಟಗಳ ಸರಮಾನ ಇದೆಯಲ್ಲ, ಅದು ಕಥೆಗೆ ವಸ್ತು ಆಗ್ಬೇಕು, ಕವಿತೆಗೆ ವಸ್ತು ಆಗಬೇಕು. ನೈಜತೆ ಕಾವ್ಯದ ವಸ್ತು ಆತಪ್ಪ ಅಂದ್ರ ಅದ್ರ ವಾತಾವರಣ ಬೇರೆ ಆಗ್ತದ ಅಂತ ತಿಳ್ಕೊಂಡು ಆಕಿ ಬರ್ತಾಳ. ಕಾಯಿಪಲ್ಯ ತಗೋರಿ, ಕಾಯಿಪಲ್ಯ ತಗೋರಿ, ಐತೆ ನೀನ್ ಕೊಟ್ಟು ಹೋಗಿ, ನಿನ್ ಕೊಟ್ಟದ್ ನೀನ್ ಯಾತ್ರಿವ, ನಾಳೆಗ್ ಬೇಕಲ್ಲ, ಮತ್ ತಗೋರಿ, ರೊಕ್ಕಿಲ್ಲ, ನಾಳೆ ಕೊಡಕಂತ ಹೇಳ್ರಿ, ಅಪ್ಪರಿಂದ ಕೊಡಕಂತ ಹೇಳ್ರಿ, ನಾಡೋದ್ ಕೊಡಕಂತ್ರಿ, ಏನ್ ನೋಡಕ್ಕಿರಿ, ಕೊಡಕಿ ಏನ್ ನೋಡಕ್ಕಿರಿ ಅಂತಾಳ. ತಗೊಳಕಿ ಬಾಗಿಲ ತಗೊಂಡು ಹೊರಗೆ ಬರೋದು. ಈಕಿ ಕೊಟ್ಟ ಕಡೆಗೆ ಹೋಗ್ಬೇಕಂತಾಳ, ಆಕಿ ತಗೊಂಡಾಕಿ ಪಾಟ್ ಹಾಕ್ಬೇಕಂತಾಳ. ಕಾಯಿಪಲ್ಲೆ ಕೊಡಕತ್ತಿರ್ತಾಳ, ಕಾಯಿಪಲ್ಲೆ ಕೊಡಕತ್ತಿರ್ತಾಳ, ಮಲ್ಲವನ್ನ ಬರ್ತಾಳ, ಕಾಯಿಪಲ್ಲೆ ತಗೊಂತಾನ, ಆ ಕಡೆ ಮೆಣಸಿನಕಾಯಿ ತಗೊಂತಾನ, ಈ ಕಡೆ 4 ಬದನೆಕಾಯಿ ಕರ್ದಕ್ಕೆ ಹಾಕಿಸ್ಕೊಂಡಂಗಿದ ಒಳಗಿದ್ದಕ್ಕೆ ಹೊರಗೆ ಕರೆದ ಹಸಿ ಮೆಣಸಿನಕಾಯಿ ಕೊಡಕತ್ತಾಳ. ಈಕೆ ಹಸಿ ಮೆಣಸಿನಕಾಯಿ ಆಕಿನ ಕಡೆ ಕಂಡ ಕೈ ಬದನೆಕಾಯಿ ಮೇಲೆ 4 ಬದನೆಕಾಯಿ ತಗೊಂಡು ಹೋಗ್ಯಾರ. ಆದ್ರೂ ಆ ಹೆಣ್ಣು ಮಗಳು ಲೆಕ್ಕ ಹಾಕಲಿಲ್ಲ. ತುಡುಗು ಮಾಡಿದೇಕಿಗೇನ ಕಷ್ಟ ಆತು ಹೊರತಾಗಿ ಅದನ್ನ ಕೊಟ್ಟಕ್ಕಿಗೇನು ತ್ರಾಸ ಆಗಲಿಲ್ಲ. ಹೊಲದಾಗ ಬೆಳೆದ ಮೂಡ ಅಲ್ಲಿ ಸಾಕಷ್ಟು ಕೆಟ್ಟು ಹೋಗ್ತದ, ಪಾಪಕ್ಕೆ ತಗೊಂಡು ಹೋದ್ರು ಅಂತಕ್ಕಂಥ ದೊಡ್ಡ ಮನಸ್ಸು ಕೊಡುವಾಗೆ ಕೈಯಾಗ ಬಂತು ಹೊರತಾಗಿ RCC ಮನೆಯೊಳಗೆ ಬಂದು ಮುಂಗುರುಳ ಮೇಲೆ ಮಾಡಿಕೊಂಡು ಹಣಿ ಕೂಪ ಎಲ್ಲಿ ಹೊಲಸಾಗಲಾರ್ದಂಗ ಆಕಿನ ಮುಂದೆ ಕುತ್ಕೊಂಡು 4 ಬದನೆಕಾಯಿ ಕತ್ತು, ದೊಡ್ಡವ್ರು ಏನ್ರಿ ಅವ್ರು, 4 ಬದನೆಕಾಯಿ ಕತ್ತು. ನಾವಲ್ಲೊಬ್ಬ ಪ್ರೊಫೆಸರ್ ಇದ್ದ, ಸೌತೆಕಾಯಿ ಹೆಂಗ ಬೇ ಅಂತ ಕೇಳವ, 2 ಬದನೆಕಾಯಿ ಚೀಲ ಕೊಡವ, ಗಾಜರಿ ಹೆಂಗ ಬೇ ಅಂತ ಕೇಳವ, 4 ಬಾಳೆಕಾಯಿ ಕೇಳ ಕೊಡವ. ತೊಗೊಳ್ತಿದ್ದಲ್ಲ ಮುಂದೆ ಒಟ್ಟು ಕಡೆ ಒಂದು 20 ಕಡೆ ಹಾಕಿದ್ದೀನಿ, ಅದ 5 ಕೆಜಿ ಮನೆಗೆ ಬರವ, ನಮಗೆ ಫೋನ್ ಮಾಡವ, ಕಾಯಿಪಲ್ಲೆ ತರಕ್ಕೆ ಹೋಗ್ಬೇಡ ನೀವು ಸಂತಿಗೆ, ಯಾಕಂದ್ರೆ ಇಲ್ಲೇ ತಿಂದು ಬೇಡ, ನನ್ನ ಕಡೆ ಹೆಚ್ಚಿಗಲ್ಲ. ಏನ್ ಖರ್ಚಾಗಿದೆ ಅಲ್ಲ, ಎಷ್ಟು ಒಳಗೆ ಹೊರಸಿಕೊಂಡದಂತ ದೇವರೇ ಬಲ್ಲ. ಆಕಿ ಬದನೆಕಾಯಿ ತಗೊಂಡೋದ್ರು ಸುಮ್ಮಕ್ಕಳ, ಹಸಿ ಮೆಣಸಿನಕಾಯಿ ಕೊಡ್ತಾಳ, ಆದ್ರೂ ಬರ್ತಕ್ಕ ಹೇಗಿತ್ತು ಪದ್ಧತಿ ಅನ್ನೋದು ಬರೀತಾರ ಅವ್ರು. ನಾವು ಸಣ್ಣದಂತ ಕಿರಣ ಅಂಗಡಿ ಹೋಗಿದ್ವಿ, ಕಿರಣ ಅಂಗಡಿ ಹೋದ್ಕೊಂಡೇನ ನಮ್ಮ ಹಿರಿಯರು ಬೆಲ್ಲ, ಪುಟಾಣಿ, ಶೇಂಗಾ ತಗೊಂಡವ್ರು, ನಾವು ಹೋಯ್ತಾರ ಅಂಗಡಿಯರಿಗೆ ಹಿಂಗ್ ಮಾಡ್ತಿದ್ವಿ, ಕೈ ಹಿಂಗ್ ಮಾಡ್ತಿದ್ವಿ. ಕಿರಣ ಅಂಗಡಿ ಅವ್ರದಲ್ಲ ಸಕ್ಕರೆ ಕೊಡಿ ಏನು ಕೊಡ್ತಾರೆ, ಒಟ್ಟು ತಗೊಂಡ್ ಬರೋರು ನಾವು. ಹಿಂಗಾಗಿ ಮೆಣಸಿನಕಾಯಿ ತೂಗಿ ಹಾಕಾಗ ಆ ಮಲ್ಲವ್ರ ಮಗ ಹಿಂದ್ ಬಂದು ನಿಂತಿರ್ತದ, ಅವ ನನ್ನ ಟಮಾಟೆ ಅನ್ಬೇಕು, 1 2 ತಗೊಂಡು ಅಕ್ಕಿ ಟೊಮಾಟಿ ಕೊಡ್ತಾರೆ. ಅವಾಗ ಕಾಯಿಪಲ್ಲೆ ಮರಕ್ಕೆ ಒಂದು ಮಾತು ಕೇಳ್ತ, ವಾ ಹಿಂದಲ್ದಿಟ್ಟು ಬಾಕಿ ಕೊಡೋದೈತೆ, ಅದನ್ನ ಕೊಟ್ಟರು ಚಲೋ ಆಗ್ತದ. ನಾ ಹಿಂದದ ಬಾಕಿ ಕೊಡ್ಬೇಕು ನನಗ, ಯಾವ್ದು ಕೊಟ್ಟಿದ್ ನೀನು, ನಾ ಏನ್ ತಗೊಂಡಿದ್ದೆ, ಉದ್ರಿ ಮಾಡೋದನ್ನ ಮನೆ ಗೊತ್ತಿಲ್ಲ, ಯಾವ್ದ್ರ ಹೆಸರು ಕೆಡಿಸಿ ನೀನು, ಈ ಒಳಗೆ ಅದನ್ನ ಏನ್ ತಿಳ್ಕೊಂಡಿ ನೀನು. ನಾವು ಮಂದಿ ಕೊಡೋರು ಮಂದಿ ತಿನ್ನೋರಲ್ಲ, ಹಸಿರು ಕೆಡಿಸ್ ಯಾರ ಕೂಡ ಬಾಯಿ ಮಾಡಕತ್ರು. ಪಾಪ ಮರ್ಯಾದೆ ಇರ್ತ ಹೆಣ್ಮಾಳ, ಆಯ್ತು ಬಿಡವ ಹಂಗಾರ ಅಂತ ಹೇಳಿ ಹೋಗ್ತಾ
ಬದನೆಕಾಯಿ ಮಾರಕ್ಕೆ ತರಕಾರಿ ತಂಗ್ಯೋಗ ಮಾನಸಿಕ ಆಗ್ತದೆ. ಒಂದು 15 ದಿವಸ ಮುಂದೆ ಆ ಒಣಗಕ್ಕೆ ಕಟ್ಟೆನ ಮರಕ್ಕೆ ಹೋಗುದಿಲ್ಲ. ಆ ಒಣಗ ಮಂದಿ ಅಂತಾರ, ಯಾಕ ತಂಗ್ಯವ್ವ ಬದನೆಕಾಯಿ ಸೌತೆಕಾಯಿ ಮಾರಕ್ ಬರೋವಲ್ಲ, ಯಾಕ ಮಾರಕ್ ಬರೋವಲ್ಲ, ಅವ್ ಹಂಗ ಸುಮ್ಮನೆ ಉಳಿತಾರ. ಮುಂದೆ ಆ ಓಣೆ ಬೇರೆ ಓಣೆನ ಹೆಣ್ಮಾಳ ಅವ್ರಿಗೆ ಹೇಳ್ತಾಳ, ಯವ್ವ ನಿಮ್ಮ ಓಣೆ ಯಾರ ಬದನೆಕಾಯಿ ಸೌತೆಕಾಯಿ ತಗೊಂತಾರಂತ ಹುದ್ರಿ ಮಾಡ್ತಾರಂತ, ಆ ಹೆಣ್ಮಾಳಿಗೆ ಕೊಡೋದೇ ಇಲ್ಲ ಅಂತ ಬಡವ್ರಿಗೆ ನುಂಗೋರ್ ಬಾಳ ಅಂತ ತಿಳ್ಕೊಂಡ ಅಂತ ಹೇಳಿ ಆಕಿ ಬಾಳ್ ನಿಮ್ಮ ಓಣೆಗೆ ಬಂದಿಲ್ಲ. ಇದನ್ನ ಆ ಮಲ್ಲವ್ರ ಮಗ ಈಗ ಕೋಟಿ ಆಡ್ತಿರ್ತಾರ, ಕೇಳ್ತಾರ, ನಮ್ಮವ್ವ ಉದ್ರಿ ಮಾಡಿದ್ದು ಕೊಡ್ಲಾರ್ದಕ್ಕ ಈ ತಂಗ್ಯವ್ವ ನಮ್ಮ ಓಣೆ ಕೈಪನ ಬರಕ್ ಬರೋಲ್ಲ, ಹುಡುಕ ಮಾನಸಿಕ ಆಗ್ತಾರ. ಮನಿಗೆ ಓಡ್ ಹೋಗ್ತಾನ ಅವ್ರವ್ವ 8 ಆಣೆ 4 ಆಣೆ ₹1 ಹಿಂಗ್ ಕುಡಿಸಿದು 56 ರೂಪಾಯಿ ಇರ್ತಾವ. ಆ ಹೆಣ್ಮಳಿಗೆ ಕೇಳ್ತಾರ, ನಮ್ಮವ್ವ ಎಷ್ಟು ಕಟ್ಟಿ ಕೊಡ್ಬೇಕು, 56 ರೂಪಾಯಿ ಕೊಡ್ಬೇಕು. ಇಷ್ಟ ಕಳ್ಕೊಂಡು ಹೋಗಿ ಹುಡುಗ ಅವ್ರ ಮನ್ಯಾಗ ಅವ್ರವ್ವ ಮುಚ್ಚಿಟ್ಟಿರ್ತಕ್ಕಂಥ ಆ ದುಡ್ಡು ತಗೊಂಡ್ಬಂದು ಆಕಿ ಹೇಳ್ತಾನ, ಸಿಗವ್ವ ನಮ್ಮವ್ವ ತಿಳಿದ ತಪ್ಪು ಮಾಡ, ಆಕಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ, ಅದ್ರ ತಪ್ಪು ಕೊಡ್ಕೊಡವ ಚಿಗವ್ವ, ಈಗ ನನ್ನ ಕಡೆ ಕಟ್ಟು ಕಳ್ಸ ನಮ್ಮವ್ವ, ಇವನ್ ತಗೋ ಅಂತ ತಿಳ್ಕೊಂಡು ಆ ಹುಡುಗ ಆಕಿಗೆ ನಮ್ಮವನ ಮರ್ಯಾದೆ ಉಳಿಸ್ಬೇಕಂತ ತಿಳ್ಕೊಂಡು ಆ ಹುಡುಗ ರೊಕ್ಕ ತಗೊಂಬಂದು ಕೊಡ್ತಾನ. ಮುಂದಕ್ಕೆ ಕಾಪಿನ ಬರಕ್ ಅವನಿಗೆ ಬರ್ತಾನ, ಯಾಕವ ಯಾಕೆ ಬರೋದು ಬಿಟ್ಟಿದ್ದೆ ಅಂದ್ ಕೂಡ ಇಲ್ಲ ಕಾಪಿನ ರೊಕ್ಕ ಬಂದವ ಬರಾಕತ್ತೀನಿ ಅಂತಂದ್ ಕೂಡ ಯಾರು ಕೊಟ್ರು, ನಿನ್ನೂ ಕಾಪಿನ ರೊಕ್ಕ ಬಂದಾವ ಬಲ್ಲವಕ್ಕ, ಯಾರು ಕೊಟ್ರು, ನಿನ್ನ ಮಗ ಕೊಟ್ಟಾನ. ನಾಟ್ಯ ಎಲ್ಲಿಂದ ಕೊಟ್ಟಾನವ, ಮನೆಗೆ ಹೋಗಿ ನೋಡ್ತಾ ರೊಕ್ಕ 10 ಪೈಸೆ ಮಗನ ಹಾಕಿ ಹಣಿತ. ಯಾಕಂತ ಕೇಳಿದ್ರ, ಈ ನಿನಗೆ ನಾವು ಮಾಡಿದ ಸಾಲ ಹರಿಯಾಕಿಟ್ಟಿವಿ, ನೀವು ಗಡಿಗೆ ಮಾಡಕ್ ರೊಕ್ಕ ಇಟ್ಟಿವಿ, ಇವನ್ನ ಓದ ಕಸ ಕಪ್ಪಲ್ ಮಾಡ್ದ ಕೊಟ್ಟೆ ಯಾರೋ ತಿಳ್ಕೊಂಡಂತ ಹೇಳಿ ಆ ಹುಡುಗನ ಹೊಡಿ ಹೊಡಿತ. ಅವಾಗ ಆ ಹುಡುಗ ಹೇಳ್ತಾನ, ಜೀವನದೊಳಗ ಯಾರದಾದರೂ ತಿಂದು ಅವರ ಋಣದೊಳಗ ಅವರ ಹಂಗಿನೊಳಗ ನಾವು ಇದ್ರೆ ಅದು ಮನುಷ್ಯತ್ವ ಅಲ್ಲ ಅಂತ ಹೇಳಿ ಆ ಹುಡುಗ ಏನು ಹೇಳ್ತಾನಲ್ಲ, ತರಕಾರಿ ಮಾರುವ ತಂಗ್ಯವ್ವನಿಂದ ಈ ಸಮಾಜವನ್ನ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಐತಿ ಅನ್ನೋದನ್ನ ಆ ತರಕಾರಿ ತಂಗ್ಯವ್ವನ ಮೂಲಕ ಇಡೀ ಮನುಷ್ಯ ಸಮುದಾಯಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಕಥೆಗಾರ ನಮ್ಮ ಜಿಗಾನಂದ. ಹಲಿಗೆ ಹಣವನ್ನ ಕಥೆ ಹೇಳ್ತಾರ. ಇದರ ಒಂದು 4 ಹೇಳ್ತಾನೆ ನಿಮ್ಗೆ, ಯಾಕಂದ್ರೆ 22 ಕಥೆ ಅದಾವ. 22 ಅಂತ ಯಾಕೆ ಇಟ್ಟರು ಅನ್ನೋದಕ್ಕೂ ಒಂದು ಕಾರಣ ಐತೆ. ಈ ಕೃತಿ 22 ಇಸ್ವಿ ಬಿಟ್ಟೆ ಆಗ್ತಾರೆ, 22 ಇಸ್ವಿ ಬಿಡುಗಡೆ ಆಗತೈತೆ. ಆದ್ರ ಹಲಿಗಿ ಹನುಮ ಹೇಗಿರ್ತಾರ ಅಂತಂದ್ರ, ಹಲಿಗಿ ಬಾರಿಸಿದ್ರ ದನಗಳು ಮೇಯ್ತಾವ. ಗೊಲ್ಲ ಕೊಳ ಓದಿದ್ರೆ ಹೆಂಗ ಗೋವುಗಳು ಮೇಯ್ತಿದ್ವಲ್ಲ, ಹಲಿಗಿ ಹನುಮ ಹಲಿಗಿ ಬಡಿಯಾಕ ಹಾಯ್ತಿದ ಅಂದ್ರ ದನ. ಇವತ್ತಿಗೂ ನೀವು ಹೋರಿ ಹಚ್ಕೊಂಡ್ರ ಮಕ್ಕಳು, ತುರಿಸಿದ್ರ ದನಗಳು. ಎಂತ ಹಾಯಿ ಹೋರಿ ಐತಿ ಅಂದ್ರೂ ಅದ್ರ ಮುಂದೆ ಹಿಂಗ ನೀವು ಹೋಗಿ ಹಿಂಗ್ ಮಾಡ್ರಿ, ಅದು ಇರಿದಿಲ್ಲ, ಸಾಧು ಪ್ರಾಣಿ ಆಗಿಬಿಡ್ತದ. ಮತ್ತೆ ಎಲ್ಲರ ಇದ್ದಪ್ಪ ಅಂತಂದ್ರೆ ಬಂದು ಹಿಂಗೆ ನಿಂದಿರ್ತಾರ ಮುಂದೆ. ಬಸ್ಸಿನ ಹೋಗೋ ಮುಂದಾಗ ಯಾರ್ದಾರ ಕೂಸಿ ಎತ್ಕೊಂಡ್ರೆ ನೀವು ಮಾಡ್ರಿ, ನೀವು ಬರ್ತದ ಪಾಳೆ ಬಂದ್ಬಿಟ್ಟು ಹೋಗೋದಿಲ್ಲ ಅದು. ಯಾಕಂದ್ರೆ ಪರಿಶುದ್ಧ ಮನಸ್ಸಿನಿಂದ ನೀವು ಆ ಮಗುವನ್ನ ಎತ್ಕೊಂಡಿರ್ತೀರಿ, ಪರಿಶುದ್ಧ ಮನಸ್ಸಿನಿಂದ ಆ ಒಂದು ಎತ್ತು ಅಥವಾ ಹೋರಿಯ ಹಣಿಯನ್ನ ನೀವು ತಿಕ್ಕಿರ್ತೀರಿ. ಎಲ್ಲಿ ಪರಿಶುದ್ಧತೆ ಐತೆ ಅಲ್ಲಿ ಬಾಂಧವ್ಯ ಇರ್ತದ, ಎಲ್ಲಿ ಪರಿಶುದ್ಧತೆ ಇಲ್ಲ ಅಲ್ಲಿ ಬಾಂಧವ್ಯಗಳು ಉಳಿಯೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ಅನೇಕ ಕಥೆಗಳ ಮೂಲಕ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಹಲಿಗೆ ಹಣವು ನೋಡ್ರಿ, ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ಈ ನಾದದೊಳಗೆ ದೀಪ ಹತ್ತು ಶಕ್ತಿ ಅದ, ಈ ನಾದದೊಳಗೆ ಬಸ್ ತರಬು ಶಕ್ತಿ ಅದ. ಆ ಹಲಿಗೆ ಹಣ ಮುಂದೆ ಹೇಳಿದ್ರ ಅವರು, ಈ ನಮ್ಮೂರ್ ಕಡೆ ನಮ್ಮ ಭಜಂತ್ರಿ ಸಮುದಾಯದ ಅನೇಕ ಹಲಿಗೆ ಬಾರಿಸಿದ್ರ, ಹಲಿಗೆ ಬಾರಿಸುವಂತ ಆ ನರದೊಳಗೆ ಬಿದ್ದಿರ್ತಕ್ಕಂಥ ನೋಟನ್ನ ಹಣಿ ಹಚ್ಕೋಬೇಕು ಅವರು. ನಮ್ಮೊಳಗೊಬ್ಬ ಹನುಮ, ನಾನು ಒಬ್ಬ ಭಜಂತ್ರಿ ಹನುಮನ್ ಮೇಲೆ ಕತ್ತಿನ ಬರ್ದನಿ, ಹನುಮ ದೇಸಾಯಿ ತಿಳ್ಕೊಂಡ. ಆ ಹನುಮ ಹಲಿಗೆ ಬಡ್ಕೊಂತ ಹೆಂಗ್ರಿ ಹಿಂಗ್ ಹಣ್ಣು ಹಿಂಗ್ ಬಾರಿಸ್ಬೇಕು, ಹಿಂಗ್ ನಡಬಾಗಿ ಹಿಂಗ್ ತಗೊಂಡು ಹಣ್ಣಿ ನೆಲಕ್ಕೆ ಹಚ್ಚಿ ಅಲ್ಲಿರ್ತಕ್ಕಂಥ ₹1 ಯಾವ್ರಿಗೆ ಹಚ್ಕೊಂಡು ಬ್ಯಾಗ್ ಬಂದ ಅಂತ ಜನ ಚಪ್ಪಾಳೆ ಬಿಡ್ಬೇಕಂತ ತಿಳ್ಕೊಂಡು. ಕಲೆ ಅನ್ನೋದು ದೈವದತ್ತವಾಗಿರ್ತಕ್ಕಂಥದ್ದು. ನಾವು ಅದನ್ನ ಬಹಳ ವ್ಯಾವಹಾರಿಕ ಮಾಡಿಕೊಂಡಿವಪ್ಪ, ಅದಕ್ಕೆ ಬೆಲೆ ಇಲ್ಲ. ಅದನ್ನ ನಾವು ಸರಿಯಾಗಿ ಪ್ರದರ್ಶನ ಮಾಡಿದೀವಪ್ಪ ಅಂತಂದ್ರ ಅದರಿಂದ ಪರಿವರ್ತನೆ ಬಹಳಷ್ಟು ಆಗ್ತದ ಅಂತ ತಿಳ್ಕೊಂಡು. ಹಲಿಗೆ ಹನುಮ ನೋಡ್ರಿ, ಆ ಖರ ಬಂದ ಕೆಲಸ ಅವನ ಹತ್ರ ಮೇಯಾಗ ಯಾಕೆ ಮೇಯ್ತದ ಅಂತಂದ್ರ, ಆ ಹಲಗಿಗೆ ಹಾಕಿರ್ತಕ್ಕಂಥ ಚರ್ಮ ಆ ಕರುವಿನ ತಾಯಿ ಎಮ್ಮೆಯ ಚರ್ಮ.
ಆ ತಾಯಿಯ ಎಮ್ಮೆಯ ಚರ್ಮವನ್ನು ಆತ ನುಡಿಸುವುದರಿಂದ ಆ ಕರುವಿಗೆ ನಮ್ಮವನ್ನ ಕರಿತಾಳ ಬಾ ಬಾ ಅಂತ ತಿಳ್ಕೊಂಡಂತ ಹೇಳಿ ಆ ಮುಂದೆ ನಿಲ್ತಕ್ಕಂಥ ಈ ತಾಯಿ ಕರುಳಿನ ಸಂಬಂಧವನ್ನ ಚಿತ್ರಿಸ್ತಕ್ಕಂಥ ಮಾನವೀಯ ಹೃದಯ ಮಿಡಿತದ ಒಂದು ಕಥೆ ಇದೆಯಲ್ಲ, ಅದು ಅಲ್ಲಿಗೆ ಹನುಮ ಅಂತ ತಿಳ್ತಾರೆ. ನಿಮ್ಗೆ ಹೇಳ್ತೇನೆ, ಗದಗ ಮತ್ತು ಕೋಳಿವಾಡ ಒಂದು ದೂರದ, ಆ ಕೋಳಿವಾಡದಾಗ ಒಬ್ಬ ತಬಲವಾದಕ ಹನುಮಂತ ಅಂತ ಅವನ ಹೆಸರು. ಅವ ಹುಬ್ಬಳ್ಳಿಯಿಂದ ಗದಗ್ ಹೋಗು ಬಸ್ ಕೋಳಿವಾಡ ಕ್ರಾಸ್ ಅದ. ಕೋಳಿವಾಡ ಕ್ರಾಸ್ ಅಂದ್ರೆ ಆ ಹುಬ್ಬಳ್ಳಿ ಗದಗ ರೋಡ್ ಬಿಟ್ಟು 8 ಕಿಲೋಮೀಟರ್ ದೂರ ಅದ. ಸಿರುಗುಪ್ಪ ಅನ್ನೋ ಊರಿನಿಂದ ಬಸ್ ಬಿಟ್ರ ಆ ಕೋಳಿವಾಡಕ್ಕೆ ಬರ್ಬೇಕಾದ್ರ 8 ನಿಮಿಷ ಬೇಕು. ಇವ 4 ಕಿಲೋಮೀಟರ್ ಕೋಳಿವಾಡ ಬಿಟ್ಟಾನ, 4 ಕಿಲೋಮೀಟರ್ ಹೆದ್ದಾರಿ ನೋಡ್ಬರ್ಕದಾನ. ಬಸ್ ಬಂದು ಬಿಡ್ತೀವಿ. ನೋಡಿದ ಕೂಡ ಏನ್ ಮಾಡಿದ್ವಿ ಗೊತ್ತಾ, ಬಸ್ ಅಂಕರು ಆ 8 ಕಿಲೋಮೀಟರ್ 8 ನಿಮಿಷ ಬರ್ತದ, 2 ಕಿಲೋಮೀಟರ್ ಅಂಕಲ್ 4 ಕಿಲೋಮೀಟರ್ 8 ನಿಮಿಷ ಹೋಗಕ್ ಆಗೋದಿಲ್ಲ. ಏನ್ ಮಾಡ್ಬೇಕು? ಏನ್ ತಬಲಾ ಇತ್ತು ನೋಡ್ರಿ, ಅದು ಆ ತಬಲಾದೊಳಗೆ ಬಾರಿಸ್ತಾನ. ಆ ಬಸ್ ಬರ್ತಾ ಬರ್ತಾ ನೋಡ್ತಾ ಬಾರಿಸ್ತಾನ. ತಾ ಟಿಕಿಟತ್ತ ಟಿಕಿಟತ್ತ ಗಡ್ಡಿಗಿನ್ನ ಟಿಕಿಟತ್ತ. ಸಂಗೀತದ ನಾ ಹುಟ್ಟಿದ್ದ ಹಿಂಗೆ ಟಿಕಿಟತ್ತ ತಾ ಟಿಕಿಟತ್ತ ಗಡ್ಡಿಗಿನ್ನ ಟಿಕಿಟತ್ತ ಅಂದ್ಬಿಟ್ಟ ಬಸ್ ಅಲ್ಲಿಗೆ ಸ್ಟಾಪ್ ಆಗ್ಬಿಟ್ಟು. ಕಲಾವಿದರ ತಬಲಾದ ಕಡತಕ್ಕ ಬಸ್ ನಿಲ್ತಾವ ಅಂತಂದ್ರ ನಮ್ಮಂತ ಸೌರರ ಮನಸ್ಸು ಯಾಕೆ ಗಟ್ಟಿ ಆಗ್ತಕ್ಕಂಥ ಶಕ್ತಿ ಇದ್ರೆ ಅದ್ರೊಳಗೆ ಅದನ್ನು ಓದಬೇಕು, ಅದನ್ನು ಆಸ್ವಾದಿಸ್ಬೇಕು ಅಂತ ತಿಳ್ಕೊಂಡಷ್ಟೇ. ಆಮೇಲೆ ಚೋಮನ ದುಡಿಯನ್ನ ನೆನಪಿಗೆ ತರ್ತಕ್ಕಂಥ ನಮ್ಮ ಕೆಂಚನ ಕನಸು ಅಂತ ತಿಳ್ಕೊಂಡ ನೋಡ್ರಿ ಹೇಗದ. ಉಳ ಎತ್ತದವ ಯಾರು ಉಳಕ್ ಭೂಮಿಲ್ಲ. ಯಾರಾದ್ರೂ ಉಳುಮೆ ಮಾಡಿಸಿಕೊಂಡ್ರೆ ಸಾಕು, ಎತ್ತುಗಳದಾವ, ಇದ್ರ ಉಪಯೋಗ ತಗೋಬೇಕು ಅಂತ ತಿಳ್ಕೊಂಡಂತವ ಹಾತೋರಿತಿದ್ರ ಊರು ಸಾವುಕಾರ ಜಮೀನ್ದಾರ ಆ ಎತ್ತುಗಳನ್ನ ದುಡಿಸಿಕೊಳ್ಳೋದಕ್ಕೆ, ಆ ಒಂದು ಕೆಂಚನ ಶ್ರಮವನ್ನು ಅನುಭವಿಸೋದಕ್ಕೆ ಈಗಾಗಲೇ ಸಾಕಷ್ಟು ಶತಮಾನಗಳಿಂದ ಕೆಂಚನ ಶ್ರಮವನ್ನು ಅನುಭವಿಸ್ಯಾರ ಅವರು. ಇನ್ನೂ ಸಮಾಧಾನ ಇಲ್ಲ ಅವ್ರಿಗೆ. ಕೆಂಚನಾಗೇ ಇರಬೇಕು, ಧನಿಕನಾಗಲಿಕ್ಕೆ ಕೆಂಚನಿಗೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಇದು ಭಾರತದ ನೆಲಮೂಲ ಸಂಸ್ಕೃತಿಯ ಜನಕ್ಕೆ ಬಿದ್ದಿರ್ತಕ್ಕಂಥ ಕೊಡಲಿ ಪೆಟ್ಟು. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಬಹಳ ಚಂದ ಕೇಳ್ತಾರ, ದುಡಿದವರಿಗೆ ದುಗ್ಗಾಣಿ, ದುಡಿಸಿಕೊಳ್ಳುವವರಿಗೆ ಅರ್ಥೈಸೋರೆ, ಇದು ನಿಮ್ಮ ಸಾಮಾಜಿಕ ನ್ಯಾಯ. ದುಡ್ದಂಗ ದುಗ್ಗಾಣಿ, ದುಡಿಸ್ಕೊಡೋ ಬಂದಿದ್ದಾನ ಹನುಮ. ಎಲ್ಲ ಬಂದಿದ್ದಾನೆ, ಎಲ್ಲ ಹೇಗೆ ಬಂದಿದ್ದಾನೆ, ಮತ್ತಾಕಿ ಚಿನ್ನ ಯಾಕೆ ಬಂದಿಲ್ಲ? ಎಲ್ಲರೂ ಬಂದಿರೇ, 8 ಚೀಲ ಆತ, ಸರಿಯಾಗಿ ಹೊಂದಿಲ್ಲ ಚೀಲ, ಅಡ್ಕೆ ಹೊಡೆದ್ರೆ ರೊಕ್ಕ ಬಂತ, ಸರಿಯಾಗಿ ಎಣಸ್ರೆ ಊಳ ಹಚ್ಚಿ ಮಾಡಾಕಿಲ್ಲ. ದುಡ್ದವನಿಗೆ ದುಡ್ಡಾಣಿ 10 ಪೈಸೆ ಇಲ್ಲ, 10 ರೂಪಾಯಿ ಕೂಲಿ ಬಿಟ್ಟು 11 ರೂಪಾಯಿ ಕೊಡ್ಬೇಕಂದ್ರೆ ಯಾಕೆ ಕೊಡ್ಬೇಕು ಗೋಮಕಂದ್ರೆ ಅಂತ ಕೇಳ್ತೀವಿ ನಾವು. ಕೆಂಚ ಅನೇಕ ವರ್ಷಗಳಿಂದ ಕನಸನ್ನ ಕಟ್ಟಿಕೊಂಡು ಭಾರತದ ನೆಲದಲ್ಲಿ ಬಾಳ್ತಾ ಇದ್ದಾನೆ. ಎತ್ತುಗಳದವ, ನನ್ನ ಮೈಯೊಳಗೆ ಶಕ್ತಿ ಅದ, ಈ ಭೂಮಿ ತಾಯಿಗೆ ಅದನ್ನು ಕೊಡಬೇಕು. ಅದು ಜಮೀನ್ದಾರ ಇರಲಿ, ಧನಿಕರದು ಇರಲಿ, ಯಾರೇ ಇರಲಿ, ನನ್ನ ಶ್ರಮ ವ್ಯರ್ಥವಾಗಬಾರದು ಅಂತ ತಿಳ್ಕೊಂಡು ಕೆಂಚ ಹಾತರದು ನೆಲದೊಳಗೆ ತನ್ನ ರಕ್ತವನ್ನು ಬೆರೆಸಲಿಕ್ಕೆ ಇಚ್ಛೆ ಪಡ್ತಾನ. ಮನೆಗವ ಇವನ್ ಹೆಂಗ ಬಳಸ್ಕೊಂತಾನ ಅಂತಂದ್ರ, ನನ್ನ ಜಮೀನ್ ಐತೆ ನೀ ಊಳು ಅಂತ ತಿಳ್ಕೊಂಡಂತ ಹೇಳ್ತಾನ. ಕೆಂಚ ಆ ಭೂಮಿಯನ್ನು ಊಡ್ತಾನ, ಅವನ ಶಕ್ತಿಯನ್ನು ಬಳಸ್ಕೊಂತಾನ. ಅದೇ ಊರಿನ ಮಾರನಿಂದ ಅವನನ್ನ ಕೊಲೆಗೈಲಿಕ್ಕೆ ಯೋಜನೆ ಹಾಕ್ತಾನ. ಮುಂದೆ ಮಾರ ಒಂದು ಬಿದಿರಿನ ದಿಂಬು ತಗೊಂಡ ಅವನನ್ನ ಕೊಡ್ತಾನ. ಮುಂದ ಮಾರನಿಗೂ ಕೆಂಚನಿಗೂ ಜಗಳ ಹಚ್ಚಿ ಧನಿಕ 2 ಬೆಕ್ಕಿನ ನಡುವ ಮಂಗೆ ಹೆಂಗ ಬೆಣ್ಣೆ ತಿಂದು ಪಾರಾಗ್ತದಲ್ಲ, ಹಾಗೆ ಪಾರಾಗ್ತಕ್ಕಂಥ ನೀತಿಯನ್ನ ಆ ಕಥೆ ಸಾರ್ತದೆ ಅಂತ. ಹೀಗೆ ಅನೇಕ ಕಥೆಗಳು, ಅನೇಕ ಸಂದೇಶಗಳನ್ನ ಸಾರ್ತವೆ ಇಲ್ಲಿ ಅಂತ ತಿಳಿದುಕೊಂಡು ಬಹಳ ಸಾರ್ಥಕವಾಗಿರ್ತಕ್ಕಂಥ ಕಥೆಗಳನ್ನ ಬರೆಯುವ ಕಾರ್ಯವನ್ನ ಮಾಡಿದ್ದಾನೆ. ಯಾಕಂದ್ರೆ ಕಥೆ ಏನಿರ್ತದಲ್ಲ, ಅದು ಈ ನೆಲದ ಕಥೆ ಆಗ್ಬೇಕು, ಅದು ಮೂಡಲಗಿ ಸೀಮೆಯ ಕಥೆ ಆಗ್ಬೇಕು, ಅದು ಮೂಡಲಗಿ ಸೀಮೆಯ ಜನಜೀವನವನ್ನ ಕೇಂದ್ರೀಕರಿಸಿಕೊಂಡು ರಚನೆಯಾಗಿರ್ತಕ್ಕಂಥ ಕಥೆ ಆಗ್ಬೇಕು. ನಮ್ಮ ಮಲ ಹೊರುವ ಬಸ್ಯ, ಕಸ ಗೂಡಿಸುವ ಭೀಮವ್ವ ಕಥೆ ಒಳಗೆ ಬರಬೇಕು. ಇಡೀ ನಮ್ಮ ದಲಿತ ಬಂಡಾಯ ಆಶಯ ಧೋರಣೆ ಅದೇ ಆಗಿತ್ತು. ಯಾರು ಅದನ್ನು ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಎಲ್ಲರೂ ಕಥೆಗಾರರಾಗ್ಲಿಕ್ಕೆ ಹೋಗ್ತಾರ, ಎಲ್ಲರೂ ಕಾದಂಬರಿಕಾರರಾಗಿ ಹೋಗ್ತಾರೆ. ನಾನು ಹೇಳ್ತಾರ, ಸರ್ ನಮ್ಮ ಒಂದು 10 ಕೃತಿ ಬಂದವರು ಓದಿರಿ ಏನಂತ ತಿಳ್ಕೊಂಡು, ಇಲ್ಲಮ್ಮ ಓದಿಲ್ಲ. ಸರ್ ನಮ್ಮ ಒಂದು 10 ಕೌನ್ಸೆಂಟ್ ಕೊಟ್ಟಿದ್ದು ಓದಿರಿ, ಇಲ್ಲಮ್ಮ ಓದಿಲ್ಲ. ಯಾಕೆ ಅಂತಂದ್ರೆ ಅವ್ನು ನೋಡಿದ್ರನ್ನ ನನಗೆ ಓದಂಗಾಗೋದು ನೋಡಂಗಾಗೋದು. ಏನು ಸುಮಾರು ಅದ್ರಿ ನೀವು ಓದ್ತಿರ್ತಾನೆ. ಓದೋದು ಭಾಳ ಚಂದ ಹೇಳ್ಬೇಕು, ಅದು ಚಲೋ ಇದ್ದದ್ದನ್ನ ಚಲೋ ಅಂತ ಹೇಳ್ಬೇಕು. ಆದ್ರೆ ಎಲ್ಲಾ ಕಥೆಗಳು ಚಲೋ ಅಂತ ಹೇಳ್ಬೋದು. ಏನಂತ ಬರೆದಿರ್ತಕ್ಕಂಥ ಎಲ್ಲಾ ಕಥೆಗಳು ಚಲೋ ಅವು. ಒಟ್ಟು ಕಥೆನೂ ಭಾಳ ಚಲೋ ಅಂತಲ್ಲ, ನಮಗೆ ಉತ್ತಮ ಸಂದೇಶವನ್ನ ಸಾರತಕ್ಕಂಥ ಕೆಲವೊಂದು ಅನುಭವದ ಕೊರತೆಯಿಂದ ಕೆಲವೊಂದು ಕಥೆಗಳು ಸೋಲ್ತಾವ. ಆದ್ರೆ ಅವ್ರು ಬಳಸ್ತಕ್ಕಂಥ ಭಾಷೆ, ಅವ್ರು ಬಳಸ್ತಕ್ಕಂಥ ಲಯ,
ಅವ್ರು ಬಳಸ್ತಕ್ಕಂಥ ತಂತ್ರ. ಆದ್ರೆ ಅವ್ರು ಯಾವುವು ಇಂಥ ಆಧುನಿಕ ತಂತ್ರಜ್ಞಾನಗಳಿಗೆ ಮಾರು ಹೋಗೋದಿಲ್ಲ. ಕಥೆಯನ್ನ ಸಹಜ ರೀತಿಯಲ್ಲಿ ನಿರೂಪಣೆ ಮಾಡ್ತಾರೆ. ಅದ್ರ ಒಂದು ಹೇಳ್ತೇನೆ ನಿಮಗೆ, ಕವಿತೆಯಾಗಲಿ ಕಥೆಯಾಗಲಿ ವರದಿಯಾಗಬಾರದು, ರಿಪೋರ್ಟ್ ಆಗಬಾರದು. ಆ ಕತೆ ಹೇಳಿದ್ದೆ ನಿಮಗೆ, ಕೆಂಚನ ಕನಸಿರ್ಬೋದು, ತರಕಾರಿ ತಂಗ್ಯವ ಇರ್ಬೋದು, ಹಲಗಿ ಹಣಮ ಇರ್ಬೋದು, ಆಮೇಲೆ ಭಾಗದವರು ಬೀಗದವರು, ಇದು ಒಂದು ಕತೆ. ಆಮೇಲೆ ಒಡೆದ ಹಾಲು ಅಂತ ತಿಳ್ಕೊಂಡಂತೇಳಿ, ಹ್ಯಾಂಗ ಬದುಕು ಹೆಂಗೆ ಒಡೆದು ಹೋಗ್ತಾರೆ ಅಂತ ತಿಳ್ಕೊಂಡಂತೇಳಿ, ಹ್ಯಾಂಗ ಹೊಡಿಲಿಕ್ಕೆ ಹಚ್ತಾರೆ ಅಂತ ತಿಳ್ಕೊಂಡು, ಹೀಗೆ 22 ಕಥೆಗಳನ್ನ ತೆಗೆದುಕೊಂಡು ನೋಡಿದಾಗ ನಮಗೆ ಒಂದಿಲ್ಲ ಒಂದು ಸಂದೇಶ ಬರ್ತದೆ ಅಂತ ತಿಳ್ಕೊಂಡು, ಕೆಲವೊಂದು ಕಥೆಗಳು ಶಿಥಿಲವಾಗ್ಯಾವ, ಕೆಲವೊಂದು ಕಥೆಗಳು ಗಟ್ಟಿ ಅದಾವ, ಆದ್ರೆ ಸಂದೇಶ ಸಾರುವಲ್ಲಿ ಮಾತ್ರ ಅವು ಎಂದು ವೈಫಲ್ಯವನ್ನ ಕಾಣೋದಿಲ್ಲ ಅಂತ ತಿಳಿದುಕೊಂಡು ನಮಗೇನ್ ಬೇಕಾಗ್ಯದ. ಅವ್ರು ಹೇಳಿದ್ರು ನೋಡು, ನಾನು ನೀತಿಯನ್ನ ಬೋಧಿಸ್ತೇನೆ ಅಂತ ತಿಳ್ಕೊಂಡು. ಹೊಸನ ಬಹಳ ಚೆನ್ನಾಗಿ ಹೇಳ್ತಾನ, ಟು ಇರಿಗೇಟ್ ಯುವರ್ ಮೈಂಡ್ ಬಿಫೋರ್ ಲ್ಯಾಂಡ್, ಟು ಇರಿಗೇಟ್ ಯುವರ್ ಮೈಂಡ್ ಬಿಫೋರ್ ಲ್ಯಾಂಡ್. ಭೂಮಿಯನ್ನ ಹದಗೊಳಿಸುವ ಪೂರ್ವದಲ್ಲಿ ಹೃದಯವನ್ನ ಶುದ್ಧಗೊಳಿಸಿಕೊ. ಹೃದಯ ಸ್ವಚ್ಛವಾಗದ ಹೊರತು ಭೂಮಿಯಲ್ಲಿ ಹುಲುಸಾದ ಬೆಳೆ ಎಂದು ಬೆಳೆಯೋದು ಅಂತ ತಿಳ್ಕೊಂಡಂತೆ. ಯಾವಾಗಲೂ ಕಥೆಗಾರಾಗಲಿ, ಕವಿಯಾಗಲಿ, ಕಾದಂಬರಿಕಾರಾಗಲಿ ಮನಸ್ಸು ಬಹಳ ಸುದ್ದಿರ್ಬೇಕಾಗ್ತಂದು. ಭಜಂತ್ರಿಯವರು ಒಂದು ಮಾತು ಬಳಸಿದ್ರು, ಮಾನವೀಯತೆಗಾಗಿ ಮಿಡಿಬೇಕು ಅಂತ ತಿಳ್ಕೊಂಡಂತ ಹೇಳಿ. ಮಾನವೀಯತೆ ಇರಲಾರ್ದಂತ ಸಾಹಿತ್ಯ ಎಷ್ಟು ಬರೆದ್ರು ಪ್ರಯೋಜನ ಇಲ್ಲ, ಎಷ್ಟು ಪುಟ ಬಂದರೂ ಪ್ರಯೋಜನ ಇಲ್ಲ ಅಂತ ತಿಳಿದುಕೊಂಡು. ಕಟ್ಟಿಮನೆಯವರ ಹೆಸರು ಯಾಕೆ ಕರಿತೀವಿ ನಾವು? ಆನಂದಕ್ಕಂದ್ರ ಹೆಸರು ಯಾಕೆ ಕರಿತೀವಿ ನಾವು ಬಹಳ ತಪ್ಪುಗಳನ್ನು ಮಾಡ್ತೀವಿ. ಉತ್ತರ ಕರ್ನಾಟಕದವರು ಈ ರೀತಿ ತಮ್ಮ ಸ್ವಾಧೀನವನ್ನು ಪಡಿಸಿಕೊಳ್ಳುವಲ್ಲಿ ಮೈಸೂರು ಕನ್ನಡ ಬಹಳ ಮುಂದು. ಮಾಸ್ತಿಯವರು ಸಣ್ಣ ಕಥೆಗಳ ಜನಕ ಅನ್ಕೊಂಡ್ರು. ಮಾಸ್ತಿಯವರನ್ನ ಸಣ್ಣ ಕಥೆಗಳ ಜನಕ ಅಂತೀವಿ. ಹಾಗೆ ನೋಡಿದ್ರೆ ಸಣ್ಣ ಕಥೆಗಳ ಮಟ್ಟದವರು ಮೊದಲು ಪದ್ಯ ಮಂಗೇಶ್ವರ. ನನ್ನ ಚಿಕ್ಕ ತಾಯಿ 1900 ನನ್ನ ಚಿಕ್ಕ ತಂದೆ 1902 ಸುವಾಸನೆ ಪತ್ರಿಕೆಗಳು ಪ್ರಕಟ ಆಯ್ತು. ಮಾಸ್ತಿಯವರ ಕಥೆ ಪ್ರಕಟ ಆಗಿತ್ತು 1910. ಯಾರು ಮೊದಲ ಕಥೆಗಾರ? ಬಂಜೆಯವರು, ML ಕಾಮತ್ ಅವರು, ಆಮೇಲೆ ನಮ್ಮ ಕೃಷ್ಣಕುಮಾರ್ ಕಲ್ಲೂರ್ ಅವರು, ನಮ್ಮ ಕೆಲವರು ವಾಸುದೇವಾಚಾರ್ಯ, ಅನೇಕ ಕಥೆಗಾರ ಆರಂಭದಲ್ಲಿ ಬರ್ತಾರೆ. ಆದ್ರೆ ಸಣ್ಣ ಕಥೆಗಳ ಜನಕ ಅಂತೀವಿ ನೀವು. ಅವರು ಮೈಸೂರು ಕನ್ನಡ, ಹಳೆ ಮೈಸೂರಿನ ಕಥಾ ಸಾಹಿತ್ಯಕ್ಕೆ ಜನಕ. ನಮ್ಮ ಉತ್ತರ ಕರ್ನಾಟಕದ ಸಣ್ಣ ಕಥಾ ಜನಕ ನಿಸ್ಸಂಶಯವಾಗಿಯೂ ಘಟಗೇರಿ ಕೃಷ್ಣಶರ್ಮರು. ಘಟಗೇರಿ ಕೃಷ್ಣಶರ್ಮರನ್ನ ಉತ್ತರ ಕರ್ನಾಟಕದ ಸಣ್ಣ ಕಥೆಗಳ ಜನಕ ಅಂತ ಹೇಳಲೇಬೇಕು ನಾವು. ಯಾಕಂದ್ರೆ ಮಾಲಕಿ ಹಕ್ಕು ಬಂದಾಗ, ಆ ಮಾತನಾಡುವ ಕಲ್ಲು ಬಂದಾಗ, ಯಾವಾಗ ಇವರು ಬರೆದಂತ ಕಥೆ ಏನ್ರಿ, ಒಬ್ಬ ಹೊಲೆಯರ ಹೆಣ್ಣು ಮಗಳು ಒಬ್ಬ ಮೇಲ್ಜಾತಿ ಹೆಣ್ಣು ಮಗಳಿಗೆ ಒಬ್ಬ ಹೊಲೆಯರ ಹುಡುಗ ಹೊರೆ ಎತ್ತಿದಾಗ ನೀನ್ ಏನ್ ಕೊಡ್ಬೇಕಂತ ಕೇಳಿದಾಗ ನಿನ್ನ ಮಗಳ ಜೊತೆ ಬೀಗ್ತನ ಮಾಡ್ತೀನಿ ಅಂತಂದಾಗ ಬಸವಣ್ಣ ಸಂಕಲ್ಪ ಮಾಡಿರ್ತಕ್ಕಂಥ ಮಧುವರಸನ ಮಗಳು ಹರಣಯ್ಯನ ಮಗ ಬೆಟಗೇರಿ ಕೃಷ್ಣಶರ್ಮರು 1914 ಹೊಲೆಯರ ಹುಡುಗಿಗೂ ಬ್ರಾಹ್ಮಣರ ಮಗನಿಗೂ ಮದುವೆ ಮಾಡಿಸ್ತಕ್ಕಂಥ ಕಥೆಯನ್ನ ಆ ಮಾತನಾಡೋ ಕನ್ನಡವು ಮಾಡ್ತಾರ ಅಂತಂದ ಮೇಲೆ ಈ ದೇಶದಲ್ಲಿ ಅಂತರ್ಜಾತೀಯ ವಿವಾಹವನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದ ಕಥೆಗಾರ ಗೋಕಾಕ್ ತಾಲೂಕಿನ ಗೋಕಾಕ್ ನಾಡಿನ ಬೆಟಗೇರಿ ಕೃಷ್ಣಶರ್ಮರು ಅಂತ. ಈಗ ನಾವು ಬರೋದೇ ಗೊತ್ತಿಲ್ಲ, ಒಟ್ಟು ಇತಿಹಾಸ ಗೊತ್ತಿರೋದು. ಹೀಗಾಗಿ ಈ ನೆಲ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ಬಹಳ ಸಂಪತ್ಭರಿತವಾಗಿರ್ತಕ್ಕಂಥದ್ದು. ಇದಕ್ಕೆ ಅನೇಕ ಜನ ಇವತ್ತು ಹೇಳ್ತಾರ, ಕಟ್ಟಿಮನಿಯವರು ಎಂತ ಕಾದಂಬರಿಕಾರ ಅಂದ್ರೆ ಪ್ರಪಂಚದ 10 ಜನ ಕಾದಂಬರಿಕಾರರಲ್ಲಿ ಎದ್ದು ಕಾಣತಕ್ಕಂಥ ಒಂದು ಹೆಸರು ಬಸವರಾಜ ಕಟ್ಟಿಮನಿಯವರು ಅಂತ ತಿಳ್ಕೊಂಡಂತ ಹೇಳಿ. ಅಂತ ಕಟ್ಟಿಮನಿಯವರು ಕೊಟ್ಟಿರ್ತಕ್ಕಂಥ ಈ ನಗರೊಳಗೆ ಇವತ್ತು ಮತ್ತೆ ಕಥಾ ಸಾಹಿತ್ಯ ಬರ್ತಾ ಇದೆ. ಅಂದ್ರೆ ಬರೆದದ್ದೆಲ್ಲ ಹುಲಸಾದ ಉತ್ತಮ ಸಾಹಿತ್ಯ ಅಂತ ಹೇಳೋದಿಲ್ಲ, ಆದ್ರೆ ಉತ್ತಮವಾದ ಹುಲಸಾದ ಸಾಹಿತ್ಯವನ್ನ ಜಯಾನಂದ ಅವರಿಂದ ಮಾತ್ರ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ವಾಯಂ ಭಜಂತ್ರಿಯವರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಥಾ ಸಂಕಲನವನ್ನ ಗುಂಡಿಪಲ್ಲೆ ಅಂತ ತಿಳ್ಕೊಂಡು, ಯಾಕಂದ್ರೆ ದೇಶೀಯಕ್ಕೆ ಸಂಪೂರ್ಣಮಯವಾಗಲಿಕ್ಕೆ ಯಾರೋ ಹೇಳಿದ್ರು ಹೀಗೆ, ಅಲ್ಲಿ ಆ ಹುಡುಗಿ ಕುಂತ ನೋಡ್ರಪ್ಪ ಸ್ವಲ್ಪ ಈ ಕಡೆ ಕುಂದ್ರು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು. ನಮ್ಮ ಈಶ್ವರ್ ಚಂದ್ರ ಬರಲ್ಲ ಬಯಲಾಟ ಕಲಾವಿದರು, ಆ ಹುಡುಗ ಅಲ್ಲ ಟಿ ಶರ್ಟ್ ಹಾಕ್ಯದ, ಜೀನ್ ಪ್ಯಾಂಟ್ ಹಾಕ್ಯದ, ಹುಡುಗ ಕನ್ಫ್ಯೂಸ್ ನಮ್ಗೆ ಸರಿ ತಮ್ಮ ಅಂದ್ರ ಅವ್ರು, ತಮ್ಮ ಅಲ್ರಿ ತಂಗಿ ಅಂತಂದ್ರ ಅವ್ರು. ಆ ತಮ್ಮಗ ಎದಿ ದೊಡ್ಡ ಹೋದವ, ಈ ತಂಗಿಗೆ ಏನೂ ಇಲ್ಲ, ನಾಲ್ಕೇ ಹಿಂಗ್ ಮಾಡಿದ್ರು ಕಾಣೋದು. ಹೆಂಗ್ ಕನ್ಫ್ಯೂಸ್ ಮಾಡ್ಕೋಬೇಕು ನಾವು, ಯಾರ ತಿಳ್ಕೊಬೇಕು ನಾವು. ಹಿಂಗಾಗಿ ಯಾವುದು ಅಸಲಿ, ಯಾವುದು ನಕಲಿ, ಯಾವುದು ದೇಶೀಯ ಅಂತಕ್ಕಂಥ ವ್ಯತ್ಯಾಸ ನಾವು ಇರ್ತಾ ಇರೋದ್ರಿಂದ ಅಪ್ಪಟ ದೇಶೀಯ ಮನೋಭಾವವನ್ನು ಸಾರತಕ್ಕಂಥ, ಅಪ್ಪಟ ದೇಶೀಯ ಸಂಸ್ಕೃತಿಯ ಸಂದೇಶವನ್ನು ಹೇಳತಕ್ಕಂಥ ಈ ದೇಶೀಯ ಜನತೆಯ ಭಾವನೆಗಳನ್ನ
ವ್ಯಕ್ತಪಡಿಸ್ತಕ್ಕಂಥ ಎತ್ತಿ ಹೇಳತಕ್ಕಂಥ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಥೆಗಳನ್ನ ಈ ಸಂಕಲನದಲ್ಲಿ ನಾವು ಕಾಣ್ತೇವೆ ಅಂತ ತಿಳ್ಕೊಂಡ. ಬಹಳ ನನಗೆ ಖುಷಿ ಏನಪ್ಪಾ ಅಂತಂದ್ರೆ ಗೋಕಾಕದ ನಾಡಿನ ಸಾಹಿತ್ಯವನ್ನು ತುಂಬಾ ಗಮನಿಸ್ತಿರ್ತಾರೆ. ನಮ್ಮ ಸುರೇಶನ ಹಿಂಡಿಯಲ್ಲಿ ಸಂಶೋಧನೆಯೊಳಗೆ ಅಲಕ್ಷಿತವಾಗಿರ್ತಕ್ಕಂಥ ಕೃಷ್ಣದಾಸರ ಮೇಲೆ PhD ಮಾಡಿದ ಹುಡುಗ. ಅಲಕ್ಷಿತವಾದ ಕೃಷ್ಣದಾಸ, ಅಲಕ್ಷಿತ ವಚನಕಾರ ಅಂತ ಹೇಳ್ತಿದ್ದೆ. ನಾ ಹೇಳಿದೆ ಏನ್ ಸಿಕ್ತು ನಿನಗೆಲ್ಲ ಈ ಸಾಮಗ್ರಿ ಅಂತ ಕೇಳಿದೆ. ಗುರುಗಳ ಬಹಳ ಶ್ರಮ ಪಡು, ಯಾರೋ ಮಾಡ್ಲಾರ್ದಾರ ಮಾಡು, ನಿನಗೊಂದು ಬೆಲೆ ಐತೆ ಅಂತ ತಿಳ್ಕೊಂಡು ಎಲ್ಲರೂ ಮಾಡಿದ್ರೆ ನಿಮ್ಗೆ ಏನು ಬೆಲೆ ಇಲ್ಲ ಅಂತ ಹೇಳಿ. ಹೀಗೆ ಅನೇಕ ಜನ ಕವಿಗಳು ಬರ್ತಾ ಇದ್ದಾರೆ. ಅನೇಕ ಜನ ನನ್ನ ಮಮದಾಪುರ ಇದ್ರಾಗ ಏನ ವ್ಯಾಸ ಗ್ರೂಪ್ನಾಗ ಬಂದಾಗ ಒಗದ ಮುಗಿತಿರ್ತಾರ. ಅವು ಒಮ್ಮೆ ನಾಟ್ತಿರ್ತಾವ, ಒಮ್ಮೆ ನಾಟುದಿಲ್ಲ. ಆ ಮಾತು ಬೇರೆ, ಒಟ್ಟು ಬಿತ್ತುದು ಮಾತ್ರ ಬಿಟ್ಟಿಲ್ಲ ಅಂತ ಆಶಾ ಅಭಾವ ಮಾಡ್ತಾ ಇರ್ತಾವ ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಬಯಲಾಟ ಕಲಾವಿದರಾಗಿರ್ತಕ್ಕಂಥ ಯಾರು ಬೆಟಗೇರಿ ಅವರು ನೋಡ್ರಿ ಹೇಗಾದ್ರಿಂದ PSN ನೌಕರಿ ಮಾಡ್ತಾರ. 20 ಬಯಲಾಟದ ಕೃತಿಗಳನ್ನ ಪ್ರಕಟ ಮಾಡ್ಯಾರ. ಅವ್ರಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರೋದು ಬಹಳ ಸಂತೋಷ ಅಂತ ತಿಳಿದುಕೊಂಡು ಗೋಕಾವಿ ನಾಡಿನ ಸಾಹಿತ್ಯ ನಿಮ್ಮ ಕರದಂಟಿಗಿಂತ ಬಹಳ ಚಿಕ್ಕರವಾಗಿರ್ತಕ್ಕಂಥ ಸಾಹಿತ್ಯ ಅಂತ ತಿಳಿದುಕೊಂಡು ಕರದಂಟಿನ ಸ್ವಾದ ಕಡಿಮೆ ಆಗ್ತದ, ನಿಮ್ಮ ಸಾಹಿತ್ಯದ ಸ್ವಾದ ಎಂದು ಕಡಿಮೆ ಆಗೋದಿಲ್ಲ ಅಂತ ತಿಳಿದುಕೊಂಡು. ಯಾಕಂದ್ರೆ ಎಲ್ಲಾ ಸಕ್ಕರೆ ಕಾರ್ಖಾನೆ ನಿಮ್ಮ ತಾಲೂಕಿನ ಹೇಳ್ತಿರೋದ್ರಿಂದ ಹಿಂಗಾಗಿ ನಿಮ್ಮ ಕಥೆಗಳಿಗೆಲ್ಲ ಸಕ್ಕರೆ ಲೇಪನ ಸಹಜವಾಗಿ ಬರ್ತದಂತೆ ತಿಳಿದುಕೊಂಡು ಕಥೆಗಳನ್ನ ಓದ್ರಿ. ಈ ಕುರಿತು ಅಭಿಪ್ರಾಯ ನಮ್ಮ ದಯಾನಂದ ತಿಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ರಿ. ಯಾಕಂದ್ರೆ ಯಾವಾಗಲೂ ಹುರಿದುಂಬಿಸ್ಬೇಕು ಅವ್ರನ್ನ, ಕಥೆಗಾರರನ್ನ ಕವಿಗಳನ್ನ ಹುರಿದುಂಬಿಸ್ಬೇಕು. ಅವ್ರು ಚಲೋ ಬರೋದಿಲ್ರಿ, ಇನ್ನೊಂದ್ ಸ್ವಲ್ಪ ಇದಕ್ಕಿಂತ ಚಲೋ ಬರ್ತಾವ. ಏನ್ರಿ ಸರ್ ಅದನ್ನ ಓದಿದ್ರಿ, ನಾವು ಒಳ್ಳೆ ಅದನ್ನ ನೋಡಕ್ ಹೋಗಿಲ್ರಿ ಅಂತ ಹೇಳಕ್ತಾರೆ ಯಾರು. ಆದ್ರೆ ಒಳ್ಳೆ ಕೃತಿ, ಚೆನ್ನಾಗಿ ಕಥೆಗಳನ್ನ ಬರ್ತಿದ್ದಾರೆ ತಿಳ್ಕೊಂಡು ನಮ್ಮ ವಾಯು ಭಜಂತ್ರಿ ಕೂಡ ಒಳ್ಳೆ ಕಥೆಗಾರ. ಆಮೇಲೆ ನಾನು ಕೂಡ ನಾನು ಬರೆದಿರ್ತಕ್ಕಂಥ ಕಥೆಗಳು ಇವತ್ತು 8 ವಿಶ್ವವಿದ್ಯಾಲಯಗಳಿಗೆ ಟೆಕ್ಸ್ಟ್ ಬುಕ್ ಆಗಿದೆ. ನಾವೆಲ್ಲ ಗೆಳೆಯರೇ ಹೇಳಿದ್ರಲ್ಲ, ನಾವೆಲ್ಲ ಹಾಗೆ ಬಂದವರಂತೆ MM ಕಲಬುರ್ಗಿ ಅವ್ರು ನಮ್ಗೆ ಹೇಳ್ತಿದ್ರು ವಾಯು ಭಜಂತ್ರಿಗೆ ನಮ್ಮ ಬ್ಯಾಚ್ 89 ಬ್ಯಾಚ್. ನಾವೆಲ್ಲ ಇದು ಗೋಲ್ಡನ್ ಬ್ಯಾಚ್, ಒಬ್ಬೊಬ್ಬರ ರಿಚ್ ಬ್ಯಾಚ್ ನಿಮ್ಗೆ ಅಂತಿರ್ರಿ. ಯಾಕಂದ್ರೆ ಒಬ್ರಿಗಿಂತ ಒಬ್ರು ಚರ್ತಾರೆ ತಿಳ್ಕೊಂಡ. ನಾವ್ ಯಾಕೆ ಕಥೆಗಾರರಾದ್ವಿ, ಯಾಕೆ ಕಾದಂಬರಿಕಾರರಾದ್ವಿ ಅಂತ ಹೇಳ್ತಾರೆ. ನೀವು ಕಲಬುರ್ಗಿ ಅವರು ಒಂದ್ಸಲ ಪಾಠ ಮಾಡ್ತಾರೆ. ಪಾಠ ಮಾಡೋ ಮುಂದಾಗ MM ಕಲಬುರ್ಗಿ ಅವರು ನಮಗೆ ಪಂಪ ಭಾರತ ಕಲಿಸ್ತಾ ಇದ್ರು ವಾಯು ಭಜಂತ್ರಿಗೆ. ನನಗೆ ಒಂದ್ ದಿವಸ ಕರ್ಣ ರಸಾಯನ ಮತ್ತು ಭಾರತ ಅಂತ ಆ ಸನ್ನಿವೇಶನ ಪಾಠ ಮಾಡೋ ಮುಂದಾಗ ಕಲಬುರ್ಗಿ ಅವರು ಬಹಳ ಭಾವುಕರಾಗಿ ಒಂದು ಮಾತು ಹೇಳಿದ್ರು. ಪಂಪ ಬಹಳ ಬಹುಶ್ರುತ ಮನೋಭಾವದ ಕವಿ, ಅದ್ಭುತವಾದ ಪ್ರತಿಭಾ ಸಂಪನ್ನ. ನಿಜಕ್ಕೂ ಆತ ಗಂಭೀರ ಹಿತ ವಚನ ಮಧುರ ಅಂತ ಹೇಳ್ತಾ ಭಾವುಕರ. ನಾನು 32 ವರ್ಷ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಪೀಠದೊಳಗೆ ಪ್ರಾಧ್ಯಾಪಕನಾಗಿ ಕೆಲಸ ಮಾಡೀನಿ. ಇತ್ತೀಚಿನ ದಿನಮಾನದಲ್ಲಿ ಸಾಹಿತ್ಯ ಬಹಳಷ್ಟು ಕಳಪೆ ಮಟ್ಟದ ಬರಕತ್ತೈತಿ. ನನ್ನ 32 ವರ್ಷ ಸರ್ವಿಸ್ನ್ಯಾಗ ಪಂಪನಂತ ಒಬ್ಬ ಹಳೆಗನ್ನಡ ಕವಿ ಬರಲಿಲ್ಲ, ಬೇಂದ್ರನಂತ ಒಬ್ಬ ದೇಶೀಯ ಕವಿ ಬರಲಿಲ್ಲ, ಗೋಕಾಕನಂತ ಒಬ್ಬ ಶಿಕ್ಷಣ ತಜ್ಞ ಬರಲಿಲ್ಲ, ಪಾವಟೆಯರಂತ ಒಬ್ಬ ಶಿಕ್ಷಣ ತಜ್ಞ ಬರಲಿಲ್ಲ, RC ಹಿರೇಮಠರಂತ ಒಬ್ಬ ಸ್ಮರಣ ಶಕ್ತಿ ಹೆಚ್ಚಿರ್ತಕ್ಕಂಥ ಕವಿ ಬರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾ ಎಂತ ಬಂಜಿ ಅಂತಂದು. ನಾ ಎಂತ ಬಂಜಿ ಅಂದಾಗ ನನಗೆ ವಾಯು ಭಜಂತ್ರಿಗೆ ಮೈ ತುಂಬ ಚೋಳ್ಕಡ್ದಂಗೆ ಆಗುತ್ತೆ. ಕಲಬುರಗಿ ಅವರನ್ನ ಬಂಜೆಯನ್ನಾಗಿಸಬಾರದು. ನಮ್ಮ ನೌಕರಿ ಸಿಗಲಿ ಬಿಡ್ಲಿ, ನಮಗೆ ಪದವಿ ಸಿಗಲಿ ಬಿಡ್ಲಿ, ಕಲಬುರಗಿ ನಿರಂತರವಾಗಿ ಮಕ್ಕಳನ್ನ ಹೆರಿಯತಕ್ಕಂಥ ಪ್ರಾಧ್ಯಾಪಕರು ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ನಾವು ಕಥೆಗಾರರಾದ್ವಿ ಅಂತ. ಅದೇ ಕಲಬುರಗಿ ಅವರು ನನಗೆ ಹೇಳಿದ್ರೆ ಕಟ್ಟಿಮನಿ ಹೆಂಗ್ ಬರೀತಾರೆ ನೋಡಿ, ಒಬ್ಬೊಬ್ಬರ ಕತಿ ಕಟ್ಟಿಮನಿ ಉತ್ತರಾಧಿಕಾರಿ ನೋಡಿ ತಿಳ್ಕೊಂಡು ಕಡ್ಮನಿಗೆ ಫೋನ್ ಮಾಡಿದ್ರು. ಒಂದು ಎಡಿ ಕೊಟ್ಟಿದ್ರು ನನಗೆ ಪುರಾವೆ ಅನ್ನೋದು ನಮ್ಮ ಅಲ್ಟಾ ರುದ್ರಗೌಡರ ಜೀವನ ಚರಿತ್ರೆ ಬಂದಿದ್ದು ಪಶುಗಳು ಪುರಾವೆ ನೀಡ್ತಾವ. ಅದ್ರ ಮೇಲೆ ಒಂದು 25 ಪುಟದ ಕತೆ ಬರೋದು. ನನಗೆ ಜಯನಂದಗೆ ಬಹಳ ವ್ಯತ್ಯಾಸಕ್ಕ, ನನಗೆ 2 ಪುಟದ ಕತೆ ಬರೆಯಕ್ಕೆ ಬರೋದಿಲ್ಲ, ಸಾಧ್ಯನೇ ಇಲ್ಲ ನನಗೆ. ನಮ್ಮ ಮಕ್ಕಳು ಬಹಳ ಆಡಿದೆ, ವರ್ಷ ಒಂದೊಂದು ಆಡ್ದಾರ 3 ಮಂದಿ ನನಗೆ ಇನ್ನೂ ಅಡೇ ವಿಜ್ಞಾನ. ಯಾಕ ಮನೆ ಹೆಣ್ಮಕ್ಳು ಸಾಕ್ಬಿಡ್ರಿ, ಈಗ ಏನ್ ಮಾಡ್ಸಿದ್ರು ಅವ್ರು ಬೇಡ ಅಂದ್ರೆ ನಾನು ಬಿಟ್ಟಿಲ್ಲ. ನಾನು ಒಟ್ಟಾಗಿ 2-3 ಪುಟದ ಕತಿ ಬರೆಯಕ್ಕೆ ಗೊತ್ತೇನೆ. ನಾ ಏನ ಕತಿ ಬರೆದ್ರು ನಾವು ಭಜಂತ್ರಿಗೆ ಗೊತ್ತದ 22ರಿಂದ 25 ಪುಟದ ಕತಿಯನ್ನು ಬರೆಯೋದು. ಯಾಕಂದ್ರೆ ಅವ್ನು ಶುರು ಮಾಡಿದ್ದಪ್ಪ ಅಂತಂದ್ರೆ ಇದು ಏನದ ಸಣ್ಣ ಸಣ್ಣ ಇಟ್ಟಂಗಿಯನ್ನ ಜೋಡಿಸ್ತಾ ಕಣ್ಣಾಗ ಕಣ್ಣಿಟ್ಟು ಎಲ್ಲಿ ಅದು ಹೆಚ್ಚು ಮಾಲ ಬೀಳ್ತದ ತಕ್ಕೊಂಡು ಎಲ್ಲಿ ಅದು ಸೀದಾಕದನ್ನ ಮಾಡಿಕೊಂಡು ದಾರ ಹಿಡ್ಕೊಂಡು ಟೂಬ್ ಹಿಡ್ಕೊಂಡು ಕಟ್ಟು ಕೆಲಸದ ಬಹಳ ಸಾಹಸದ ಕೆಲಸ ಅಂತ ಕೆಲಸ. ಯಾಕಂದ್ರೆ ತಿರಿದವಳು ತಿರಿದರ್ಥವಂತ ಹೇಳೋದು
ಅನ್ನೋದ್ರಲ್ಲಿ ಬಹಳ ದೊಡ್ಡ ಅರ್ಥ ಬರುವ ಹಾಗೆ ಸಾಹಿತ್ಯ ಸೃಷ್ಟಿ ಆಗಬೇಕು ಅಂತ ಸಂಕಲ್ಪ ಮಾಡೋದು. ನಾನು ಕೂಡ ಬರ್ತೀನಿ. ಪರಮಣ ಮಾಸ್ತರ್ ರವಿವಾರ ದಿವಸ ಸಂತಿ ಹೊಂಟ ಬಾಗಲ್ದಾಗ ಒಬ್ಬ ಹೆಣ್ಮಾಳ ಮುಳಗಾಯಿ ಪಲ್ಯ, ಮುಳಗಾಯಿ ಮಾತಾ ಇದ್ದು ಬದ್ನಿಕಾಯಿ ಪಲ್ಯ ಅಂದ್ರೆ ಪರಮಣ ಮಾಸ್ತರ್ಗೆ ತುಂಬಾ ಇಷ್ಟ. ಶೇಂಗಾ ಹುರಿಯಾಳ ಪುಡಿ ಅದ್ರಾಗ ಹಾಕಿ ಘಮ ಘಮ ಅನ್ನೋ ಪಲ್ಯ ಮಾಡಿದ್ರೆ ಯಾವ ರೊಟ್ಟಿಗೆ ಹೆಚ್ಚಿಗೆ ಉಣ್ತಿದ್ರು. ಹೋದೋರ ಕೇಳಿದ್ರು ಹೆಂಗ ಬದನೆಕಾಯಿ ಅಂತ ತಿಳ್ಕೊಂಡ. ₹1 ಹಾಕಣಕ್ ಪಾಕಿಲ್ಲ ಅಂದ್ರೆ ಒಂದು ಪಾಕಿರ ಕೊಡುವಲ್ಲ, ಪಾಕಿರ ತೂಗಿ ಹಾಕಿಲ್ಲ. ₹1 ನಾಲ್ಕಣೆ ಕೊಡ್ಬೇಕಂದ್ರೆ ₹1 ಕೊಟ್ರು, ನಾಲ್ಕಣೆ ಇದ್ದಿದ್ದಿಲ್ಲ. ಕುಡ್ದಂತ 20 10 ನೋಟಿದ್ದು ಸರಕ್ಕನ ಬದ್ನೆಕಾಯಿ ಶುರು. ಯಾಕ್ರಿ ಮಾಸ್ತರ ₹1 ಐತೆ ನನ್ನ ಹತ್ರ ನಾಲ್ಕಣೆ ಇಲ್ಲ, ಅದಕ್ಕೆ ನಾವು ಬದ್ನೆಕಾಯಿ ಬೇಡ. ಬದ್ನೆಕಾಯಿ ಮನ ಕೇಳಿಲ್ಲ ಮಾಸ್ತರ, ನಾಲ್ಕಣೆ ರೊಕ್ಕ ಬಿಡೋದ್ರಿಂದ ನಾ ಬಡಿವಾಗೋದಿಲ್ಲ, ನಾಲ್ಕಣೆ ರೊಕ್ಕ ತಿನ್ನೋದ್ರಿಂದ ನೀ ಸಾವುಕಾರ ಆಗೋದಿಲ್ಲ, ನೀನು ನಾಲ್ಕಣೆ ನೆನಪು ಬಿಡುದಿಲ್ಲ. ಈ ₹1 ಹೊರತುಗ ಸಂತಿ ಮುಗಿಸ್ಕೊಂಡು ಬರೋ ಮುಂದಾಗ ಚಿಲ್ಲರೆ ಇರ್ತಾವ. 1 4 ನಾ ಇಲ್ಲ ಕುಂತಿರ್ತೀನಿ, ಕೊಟ್ಟು ಹೋಗಂತ ತಿಳ್ಕೊಂಡು ಅಂತ ಹೇಳಿ ಬದ್ನೆಕಾಯಿ ಕೊಟ್ಟು ಮಾಸ್ತರ್ ಹಾಗ ಸಂತಿ ಮಾಡಿಕೊಂಡ 1 4 ಹಾಕಿಗಿಂತ ಚಿಲ್ಲರೆ ಕಿಸಿದಾಗ ಇಟ್ಕೊಂಡು ಬಂದ ಬರೋದ್ರಾಗ ಬದ್ನೆಕಾಯಿ ಮರಕ್ಕೆ ಹೋಗ್ಬಿಟ್ಟು ಎಣ್ಣೆ ಮರಕ್ಕೆ ಕೇಳ್ತಾನ, ಎಲ್ಲಿ ಹಾದು ನಿಮ್ ದಾರಿ ಇಟ್ಟತ್ತಲ್ಲ ಕಾದ್ರಿ ಹೆಂಗೂ ಮುಂದಿನ ವಾರ ಬರ್ತಾರ ಮಾಸ್ತರ್, ಕೊಟ್ಟೆ ಕೊಡ್ತಾರ ವಿಶ್ವಾಸದಿಂದ ಆಕೆ ಹೋಗೇ ಬಿಟ್ರು. ಮಾಸ್ತರ್ ಕಳವಳ, 4 ರಗೇಳು ಹಿಂಡಿಪ್ಪಿ ಮಾಡಿಕೊಂಡಿರ್ತೀನಿ, 1 4 ಕೊಡ್ಲಾರ್ದ ಬದ್ನೆಕಾಯಿ ತಗೊಂಡು ಮನೆಗೆ ಹೋಗ್ಬೇಕಲ್ಲ ಅಂತ ತಿಳ್ಕೊಂಡು ಸೈಕಲ್ ತಗೊಂಡು ದಾರ್ಯಾಗ ಕೊಳ್ಳಿಲ್ ರೊಕ್ಕ ಬದ್ನೆಕಾಯಿ ತಂದೆ, ಕೊಳ್ಳಿಲ್ ರೊಕ್ಕ ಬದ್ನೆಕಾಯಿ ತಂದ. ಹೆಣ್ಮಾಡಿ ಏನ್ ತಿಳ್ಕೊಂಡ್ಲ ಏನಿದೆ ಅಂತ ತಿಳ್ಕೊಂಡು ನಂಗ ಮಾಡ್ಬಿಡಿಸುತ್ತ ಮನೆಗೆ ಬಂದ. ಮುಖ ಒಣಗಿತ್ತು. ಹೇಂತಿ ಕೇಳ್ತೀವಿ, ಕಲ್ತು ಹೇಂತಿ ಡಿಗ್ರಿ ಅದು ಹೇಂತಿದ್ಲು. ಯಾಕ್ರಿ ಮೋತಿ ಜೋತ್ ಬಿಟ್ಕೊಂಡು ಬರಕ್ ಹತ್ತಿರಲ್ಲ, ರೊಕ್ಕ ಕಳ್ಕೊಂಡ್ರಿಲ್ಲ ಲ್ಯಾಬಿಲ್ ಪೀಸ್ ಇಟ್ಕೋಬೇಡ್ರಿ ಅಂತ ಕೊಡ್ತೀವಿ. ದಿವಸ ಹೇಳ್ತಾನೆ ನಿಮಗೆ, ಹೋಗಿ ಕಳ್ಕೊಂಡ್ರೆ ಹಾಳು ಮಾಡಿದ್ರೆ ಹತ್ತಿ ಬಿತ್ತಿದ್ರೆ ನನ್ನ ಪಗಾರದಾಗ ಇವೊಂದು ಜಡದ ಚಟಿಗೆ ತಿಳ್ಕೊಂಡಂತ ಹಂಗ ಒದ್ರಾಡಕತ್ತಿಲ್ಲ. ಆಕೆಗೆ ಕರೀಲಾರ್ದ ಹೆಣ್ಣು ಮಗಳು ಮುಕ್ತ ಭಾವದಿಂದ ಮುಂದಿನ ವಾರ ಕೊಡ್ತಾರಂತ ಹೋದ. ಆಕೆ ಆದರ್ಶ ಗುಣಕ್ಕೂ ಹಂಗ ಪೂಜಟಿ ಬಂದಕ್ಕೆ ಹಿಡ್ಕೊಂಡ್ ಬಂದಕ್ಕ ನನಗೂ ನೋವು ಅದನ್ನ ನೋಡ್ಲಾರ್ದ ಅರ್ಥ ಮಾಡ್ಕೊಂಡು ಬೈಲಾರ್ದಂತ ಈ ಹೆಣ್ಣಿಗೂ ವ್ಯತ್ಯಾಸ. ತಗೋ ಬದ್ನಿಕಾಯಿ ರೊಕ್ಕ ಕೊಡ್ಲಾರ್ದ ಅಯ್ಯೋ ಒಳಗ್ ಬರೀ ಮೊದಲ ನೀರ್ ಕೊಡ್ತಾನೆ ಬರ್ರಿ ನಿಮ್ಗೆ, ಏನ್ ಕೊಡ್ಲ ನೀನ್ ಮಸಿ ಕೊಡ್ಲಿ ಅಂತ. ಬದ್ನಿಕಾಯಿ ರೊಕ್ಕ ಕೊಡ್ತಂಗಿಲ್ಲ, ಯಾಕೆ ಸರಿ ಬಿಡ್ರಿ ಏನೋ ಅಂತಾರಲ್ಲ, ಒಂದ್ ಏನೇನೋ ತರ್ತಾರ, ನೀವು ಬದ್ನಿಕಾಯಿ ತಿಂದ್ರಿ ಬರ್ರಿ ಅದ ಬದ್ನಿಕಾಯಿ ಪಲ್ಯ ಮಾಡ್ತೀನಿ ಅಂತಂದ್ರೆ ಬದ್ನಿಕಾಯಿ ಹೆಚ್ಚಾಕತ್ತಿಲ್ದು. ಮಾಸ್ತರ್ ಕಳವಳ, ಅಯ್ಯೋ ರೊಕ್ಕ ಕೊಡ್ಲಿಲ್ಲ ಹಂಗ ಬದ್ನಿಕಾಯಿ ಹೆಚ್ಚಾಕತ್ತಿಲ್ದು. ಮಾಸ್ತರ್ ನನ್ನ ಹೆಚ್ಚಾಕತ್ತಾಳೆ ನೋನಿಕೆ ಅಂತ ಹೆಚ್ಚಿ ಬದ್ನಿಕಾಯಿ ಮಾಡಿಲ್ಲ. ಗುರಾಳ ಪುಡಿ ಹಾಕಿದ್ಲು, ಶೇಂಗಾ ಪುಡಿ ಹಾಕಿದ್ಲು, ಬೆಳ್ಳುಳ್ಳಿ ಹಾಕಿದ್ಲು, ಮಸಾಲೆ ಹಾಕಿದ್ಲು, ಎಲ್ಲ ಹಾಕಿದ್ಲು. ಗಮ 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 ಓಡ್ಯಾರ ಮಂದಿ ಮೂಗಿ ಇಟ್ಸಂಗ್ ಪಲ್ಯ ಮಾಡಿದ್ಲು. ತಗೊಂಡ್ಬಂದು ಬದ್ನಿಕಾಯಿ ಪಲ್ಯ ಅವ್ರ ಮುಂದೆ ಇಟ್ಲ. ಮಾಸ್ತರ್ ಗುಣವಾಗಂತ ಹಿಂಗ್ ತುತ್ತು ಮಾಡಿ ಮ್ಯಾಲ ಚಕ್ಕದ ಒಲೆ ಬಿಟ್ಟು ಕೈ ತೊಳ್ಕೊಂಬಿಟ್ಟ. ಹೆಂತಿ ಸಿಟ್ಟು ಬಂದು, ಏನ್ರಿ ಅಡಿಗೆ ಕೆಡಿಸ್ರಿ, ಅನ್ನ ಕೆಡಿಸ್ರಿ, ನಾಚಿರೋದಿಲ್ಲ. ಇಲ್ಲ ಬುಕ್ಸೆಟ್ಟಿ ಬದ್ನಿಕಾಯಿ ತಿನ್ನಬಾರ್ದು, ಬುಕ್ಸೆಟ್ಟರೇ ಇರ್ಲಿ ಕೊಟ್ಟದಾರ ಇರ್ಲಿ, ತಿನ್ನೋದು ಬಿಡಬಾರ್ದು, ಮೊದಲು ತಿನ್ನೋದು ಮಾಡೋದು ಅಲ್ಯ ಕೈ ತೊಳ್ಕೊಂಡ. ಭಾಳ ಆದರ್ಶ ಮಾಸ್ತರ, ನಿನಗೆ ಏನು ಬುದ್ಧಿನ ಬರಲಿಲ್ಲ, ಹಿಂಗ ಆಡಾಕೀನಿ ಅಂತ ಮಾಸ್ತರ 1 4 ಕಟ್ಟಿ ತಿನ್ಸಿದ್ದ. ಮತ್ತ ರವಿವಾರ ಬಂತ ಮೊದಲಕ್ಕೆ ರೊಕ್ಕ ಕೊಡ್ಬೇಕು. ಅದು ಕರೆನ ನಾವು ಹೆಂಗ ನಿಮ್ ಭಾಷಣ ಮುಗಿಸಿ ರಾತ್ರಿ 11 ಮನೆಗೆ ಹೋಗೋದಕ್ಕೆ ಹೆಂಡತಿ ಒಣ ಮುಟ್ಟಿ ಮಾಡಿ ನಮ್ ಬೇಯಾಗ ಬರೋದಕ್ಕೆ ಹೋದ ಕೂಡಲೇ ಹಾರ ಶಾಲ ಹಾಕೋದಕ್ಕೆ ಗಾಡಿ ಮತ್ತೆ ಹೋಗಿ ಬೇಡ ಇಲ್ಲಿ ನೋಡಂತ ಮತ್ತೆ ಕೊಡ್ತೀವಿ ಸರ್. ಥ್ಯಾಂಕ್ ಯು. ಧನ್ಯವಾದಗಳು.